ಹೇಳ್ತೇವೆ. ಇದರಲ್ಲಿ ನಾವು ಯಾವ ರೀತಿ ವಿಭಾಜನೆ ಮಾಡಿದವೆ ಆಚಾರ್ಯರು ಎರಡನೇ ಅಧ್ಯಯನ, ಅದ್ರ ಕಾರಿಕಾ ಅಂತ ಹೇಳ್ತಾರೆ ಇದಕ್ಕೆ. ಅದ್ರ ಮುಖಾಂತರ ನಾವು ಚರ್ಚೆ ಮಾಡ್ತೇವೆ. 47ರಿಂದ 47, 48, 49ರಲ್ಲಿ ನಿಷ್ಕಾಮ ಕರ್ಮ ಅಭ್ಯಾಸ ಮಾಡೋದು ಹೇಗೆ ಅಂತಂದ್ರೆ ಅದ್ರ ಬಗ್ಗೆ ವರ್ಣನೆ ಇದೆ. 47ರಲ್ಲಿ ಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡುವಂತ ಭಗವಂತ ಹೇಳ್ತಾರೆ. 48ರಲ್ಲಿ ಸಮಚಿತ್ತತೆಯಿಂದ ಮಾಡುವಂತ ಕಾರ್ಯ ಏನಿದೆ ಅದಕ್ಕೆ ಯೋಗ ಅಂತ. ಇದರಿಂದ ಯಾವುದೇ ಆದಂತ ಅಪೇಕ್ಷೆನೂ ಇಲ್ಲ, ಮತ್ತೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ ಕರ್ಮಗಳಲ್ಲಿ, ಆ ರೀತಿ ಕಾರ್ಯ. ಅದಾದ್ಮೇಲೆ 49ರಲ್ಲಿ ಭಗವಂತ ಬುದ್ಧಿ ಯೋಗದ ಮುಖಾಂತರವಾಗಿ ನೀನು ಎಲ್ಲ ಹೀನವಾದಂತ ಕಾರ್ಯಗಳನ್ನ ದೂರ ಮಾಡುವ. ಈ ಬುದ್ಧಿ ಯೋಗ ಅನ್ನೋ ಒಂದು ಪದ ಏನಿದೆ ತುಂಬಾ ಮಹತ್ವವನ್ನು. ಅರ್ಜುನ ಇದಕ್ಕೆ ಯಾವ ರೀತಿ ಅರ್ಥ ಮಾಡ್ಕೊಳ್ತಾನೆ ಅಂತಂದ್ರೆ, ಬುದ್ಧಿನ ಉಪಯೋಗ ಮಾಡಿ ಕಾರ್ಯ ಮಾಡೋದನ್ನ ಬಿಡಬೇಕು. ಮತ್ತೆ ಭಗವಂತ ಅದಲ್ಲದೆ ಬುದ್ಧಿ ಯೋಗದಲ್ಲಿ ಕಾರ್ಯ ಮಾಡೋದ್ರಿಂದ ಏನ್ ಲಾಭ ಆಗುತ್ತೆ ಅಂತ ಇನ್ ಮುಂದಿನ 4 ಶ್ಲೋಕದಲ್ಲಿ 50, 51, 52, 53 ಕೂಡ ಹೇಳ್ತಾನೆ. ಏನು ಸುಕೃತ ದುಷ್ಕೃತಗಳಿಂದ ದೂರ ಆಗಬಹುದು ಇದೆ, ಕಾರ್ಯ ಮಾಡುವಂತಹ ಒಂದು ಕೌಶಲ್ಯತೆ. ಅದಾದ್ಮೇಲೆ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಆಗಬಹುದು. ಮತ್ತೆ ಈಗ ಏನು ಅನಾಮಾಯಂ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ತಾರೆ. ನಾನು ಯಾವಾಗ ಕೇಳ್ತೀನಲ್ಲ ಅವಾಗ ಮಾತ್ರ ಅನ್ಮ್ಯೂಟ್ ಮಾಡ್ಬೇಕು. ಮತ್ತೆ ಈ ಒಂದು ವೇದಗಳಿಂದ ಅವನು ಬೇಕಾದಷ್ಟು ಉಲ್ಲೇಖಗಳನ್ನ ಕೊಡ್ತಾ ಇದ್ದ. ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಯಾವ ರೀತಿ ಪಾಲನೆ ಮಾಡ್ಬೇಕು. ಮುಖ್ಯವಾಗಿ ಬುದ್ಧಿಯೋಗದಲ್ಲಿ ಕಾರ್ಯ ಮಾಡಬೇಕು ಅಂತಂದ್ರೆ ಇದು ಭಗವಂತನಿಗೆ ಸಂಬಂಧಪಟ್ಟಂತ ಕಾರ್ಯ. ಅದಕ್ಕೆ ಈ ವೇದಗಳಲ್ಲಿ ಹೇಳಿರುವಂತ ತ್ರೈಗುಣ್ಯ ವಿಷಯವಿಲ್ಲ, 3 ಗುಣಗಳ ಬಗ್ಗೆ ವರ್ಣನೆ ಇದೆಯಲ್ಲ, ಆ ಒಂದು ವಿಷಯಗಳ ಬಗ್ಗೆ, ಈ 3 ಗುಣಗಳ ಬಗ್ಗೆ ವರ್ಣನೆ ಮಾಡಿರುವಂತಹ ಈ ಒಂದು ವೇದಗಳಲ್ಲಿರುವಂತಹ ವಿಷಯಗಳನ್ನ ಮೀರಿದಂತ ಆಧ್ಯಾತ್ಮಿಕವಾದಂತಹ ವಿಷಯದ ಬಗ್ಗೆ ನಿಮ್ಗೆ ಆಕರ್ಷಣೆ, ಆಸಕ್ತಿ ಬೆಳಿಲಿ. ನೀನೇನೀಗ ವಿಧಿಗಳನ್ನ ಏನೇನು ಏನ್ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋದನ್ನ ಹೇಳಿದೆಯಲ್ಲ, ಅದನ್ನೆಲ್ಲ ನೀನು ಬಿಡು ಅಂತ ಅರ್ಜುನನಿಗೆ ಭಗವಂತ ನೇರವಾಗಿ ಹೇಳ್ತಾ ಇರ್ತಾನೆ. 53ನೇ ಶ್ಲೋಕದಲ್ಲಿ ತಿರ್ಗಾ ಈ ರೀತಿ ಬುದ್ಧಿ ಯೋಗದಲ್ಲಿ ಕಾರ್ಯ ಮಾಡೋದ್ರಿಂದ ಏನು ಲಾಭ, ನಿಜವಾದಂತ ಯಾವ ಸ್ಥಿತಿಗೆ ಬರ್ತಾನೆ ಆ ಒಂದು ಸಾಧಕ, ಅದರಲ್ಲಿ ತೊಡಗಿರುವಂತಹ ಯೋಗಿ ಅಂತಂದ್ರೆ ಅವ್ರಿಗೆ ಅಚಲವಾದಂತಹ ಬುದ್ಧಿ ಏನಾಗುತ್ತೆ, ಸ್ಥಿರ ಆಗುತ್ತೆ. ಇದಕ್ಕೆ ಸಮಾಧಿಸ್ಥ ಅಂತಂದ್ರೆ ಮನಸ್ಸು ಮತ್ತೆ ಬುದ್ಧಿ ಏಕಾಗ್ರ ಆಗುತ್ತೆ. ಈ ಒಂದು ವೇದಗಳ ಅಲಂಕಾರಿಕ ಭಾಷೆಯಿಂದ ಈ ಕಾರ್ಯ ಮಾಡೋದ್ರಿಂದ, ಈ ಒಂದು ಸೋಮಯಜ್ಞ ಮಾಡೋದ್ರಿಂದ ಸೋಮರಸ ಸಿಗುತ್ತೆ ಅಂತ ಬೇರೆ 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 ಕಾರ್ಯಗಳನ್ನ ಮಾಡೋದಕ್ಕೆ ವರ್ಣನೆ ಇದೆ. ಅದರಿಂದ ಭೌತಿಕವಾದಂತ ಫಲಗಳನ್ನ ಪಡೆಯೋದಕ್ಕೋಸ್ಕರ ಏನ್ ಮಾಡ್ಬೇಕಾದಂತ ಕಾರ್ಯಗಳನ್ನ, ವಿಧಿಗಳನ್ನ ದೂರ ಆಗ್ತಿ. ಈ ಮಾತುಗಳಿಂದ ಇನ್ನ ಮನಸ್ಸು ಕಲ್ಕದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ಅರ್ಜುನನಿಗೆ ಆವಾಗ ಒಂದು ಸಂದೇಹ ಬರುತ್ತೆ. ಸಂದೇಹ ಅಂದ್ರೆ ಜಿಜ್ಞಾಸೆ ಅಂತಾನು ಹೇಳಬಹುದು. ಒಂದು ವಿಚಾರಣೆ ಮಾಡ್ಬೇಕು ಅಂತ ಅವನೇನ್ ಮಾಡ್ತಾನೆ, 2ನೇ ಅಧ್ಯಾಯದ್ದು 54ನೇ ಶ್ಲೋಕದಲ್ಲಿ ಏನ್ ಮಾಡ್ತಾನೆ, ಪ್ರಶ್ನೆನ ಕೇಳ್ತಾನೆ. ಈ ರೀತಿಯಾಗಿ ಸ್ಥಿರ ಬುದ್ಧಿ ಉಳ್ಳಂತವನು ಬುದ್ಧಿಯೋಗದ ಮುಖಾಂತರ ತನ್ನ ಬುದ್ಧಿನ ಸ್ಥಿರ ಮಾಡ್ಕೊಂಡಂತಹ ಸ್ಥಿತ ಪ್ರಜ್ಞೆ ಏನಿದೆ, ಅವನ ಲಕ್ಷಣಗಳು ಏನಿದೆ ಅದ್ರ ಬಗ್ಗೆ ಭಗವಂತ 2ನೇ ಅಧ್ಯಾಯದಲ್ಲಿ 55ನೇ ಶ್ಲೋಕದಿಂದ ಇನ್ನು 72ನೇ ಶ್ಲೋಕದ ಅದೇ ವಿಷಯದ ಬಗ್ಗೆ ಪ್ರಸ್ತಾಪನೆ ಇದೆ. ಅರ್ಜುನ 54ನೇ ಶ್ಲೋಕದಲ್ಲಿ 4 ಪ್ರಶ್ನೆಗಳನ್ನ ಕೇಳ್ತೀನಿ. ಮೊದಲನೇದಾಗಿ ಕಾ ಭಾಷಾ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಕಾ ಭಾಷಾ ಅಂತಂದ್ರೆ ಅವನ ಲಕ್ಷಣಗಳು ಹೇಗಿದೆ ಅನ್ನೋದನ್ನ ಕೇಳ್ತಾನೆ. ಇದಕ್ಕೆ ಉತ್ತರ 55ನೇ ಶ್ಲೋಕ, ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಅದಾದ್ಮೇಲೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷೇತ. ಕಿಂ ಪ್ರಭಾಷೇತ ಅಂತಂದ್ರೆ ಯಾವ ರೀತಿ ಅವನು ಮಾತಾಡ್ತಾನೆ ಅಂದ್ರೆ ಈ ಒಂದು ದ್ವಂದ್ವಗಳಿಗೆ ಅವನು ಯಾವ ರೀತಿ ಪ್ರತಿಕ್ರಿಯೆನ ತೋರಿಸ್ತಾನೆ, ಆಂತರಿಕವಾಗಿ ಬಾಹ್ಯವಾಗಿ ಅವನು ಯಾವ ರೀತಿ ವರ್ತನೆ ಮಾಡ್ತಾನೆ. ಈ ರೀತಿಯಾದಂತಹ ಪ್ರಶಂಸೆಗೆ, ನಿಂದನೆಗೆ, ಪ್ರೀತಿ, ದ್ವೇಷ ಇದನ್ನೆಲ್ಲ ಸ್ವೀಕರಿಸ್ಬೇಕು ಅಂತಂದ್ರೆ ಅವನ ಮಾತು ಯಾವ ರೀತಿ ಇರುತ್ತೆ, ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾನೆ. ಅದಕ್ಕೆ 56 ಮತ್ತು 57ನೇ ಶ್ಲೋಕದಲ್ಲಿ ಹೋದ ವಾರ ನಾವು 15 ದಿನದ ಕೆಳಗೆ ಏನ್ ಮಾಡಿದ್ವಿ, ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ 3ನೇ ಪ್ರಶ್ನೆ,
ಹಿಮಾಸೀತ. ಹಿಮಾಸೀತ ಆಸೀತ ಅಂತಂದ್ರೆ ಆಸನ ಅಂದ್ರೆ ಕೂತ್ಕೊಳ್ಳೋದು. ಯಾವ ರೀತಿ ಆಸೀತ ಅದ್ರ ಕೂತ್ಕೊಳ್ತಾನೆ ಅಂತಂದ್ರೆ ಇಂದ್ರಿಯಗಳನ್ನ ಯಾವ ರೀತಿ ನಿಯಂತ್ರಣದಲ್ಲಿ ಇಡ್ತಾನೆ, ಇಂದ್ರಿಯ ವಸ್ತುಗಳಿಂದ ಅದನ್ನ ಯಾವ ರೀತಿ ಹಿಂದಕ್ಕೆ ತಗೊಂಡು ನಿಯಂತ್ರಣ ಮಾಡ್ತಾನೆ ಅಂತ ಪ್ರಶ್ನೆ ಕೇಳಿದ. ಆ ಪ್ರಶ್ನೆಗಳಿಗೆ 58ರಿಂದ 63ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಭಗವಂತ ಉತ್ತರ ಹೇಳ್ತಾನೆ. ಅದು ಇವತ್ತಿನ ಒಂದು ಚರ್ಚೆಯ ವಿಷಯ ಇದೆ. 59ನೇ ಶ್ಲೋಕ ಇದು. ಅದಾದ್ಮೇಲೆ ಕೊನೆಯದಾಗಿ 4ನೇ ಪ್ರಶ್ನೆ ಕೇಳ್ತಾನೆ. ಕಿಂ ವ್ರಜೇತ. ವ್ರಜೇತ ಅಂದ್ರೆ ಹೋಗೋದು. ಯಾವ ರೀತಿ ನಡೆಯುತ್ತಾನೆ, ಅವನು ಇಂದ್ರಿಯ ವಸ್ತುಗಳಿಗೆ ಯಾವ ರೀತಿ ಪ್ರತಿಕ್ರಿಯೆನ ಅವನು ತೋರಿಸ್ತಾನೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ. ಆ ಪ್ರಶ್ನೆಗೆ ನಾವು ಚರ್ಚೆ ಮಾಡಿದ್ವಿ. ಮೊದಲನೇ ಪ್ರಶ್ನೆ ಏನಿದೆ, ಅವನ ಲಕ್ಷಣಗಳೇನಿದೆ ಅಂತಂದ್ರೆ ಲೌಕಿಕ ಆಸೆಗಳನ್ನ ಅವನು ತೊರಿತಾನೆ, ಮತ್ತೆ ಮನಸ್ಸಿನಲ್ಲಿ ಉದ್ಭವಿಸುವಂತ ಆಸೆಗಳನ್ನು, ಲೌಕಿಕ ಆಸೆಗಳನ್ನು ಏನ್ ಮಾಡ್ತಾನೆ ಅವನು ತೊರೀತಾನೆ, ಮತ್ತೆ ಆತ್ಮದಲ್ಲೇ ಸಂತುಷ್ಟನಾಗಿರ್ತಾನೆ. ಇಂಥವನ್ಗೆ ಏನಂತ ಒಂದು ಶುದ್ಧ ಪ್ರಜ್ಞೆಲಿರೋನು ಅಥವಾ ಸ್ಥಿತ ಪ್ರಜ್ಞೆಲಿರುವಂತವನು ಕರೀತಾರೆ ಅಂತ. ಒಂದು ಲಕ್ಷಣ ಏನಿದೆ, ಆ ಒಂದು ಆಸೆಗಳನ್ನ ಬಿಡೋದು, ವಿಶೇಷವಾಗಿ ಮನಸ್ಸಿನಲ್ಲಿ ಲೌಕಿಕವಾದಂತ ಆಸೆಗಳು ಏನಿರುತ್ತೆ ಅದನ್ನೆಲ್ಲ ಬಿಡ್ತಾನೆ. ಇದು ಮೊದಲನೇ ಲಕ್ಷಣ. ಅದಾದ್ಮೇಲೆ ದ್ವಂದ್ವಗಳನ್ನ, ಏನು ಅವನಿಗೆ ತುಂಬಾ ಇಷ್ಟವಾಗಿದ್ದು ಅಥವಾ ಅವನಿಗೆ ಇಷ್ಟವಾಗದೇ ಇರುವಂತದ್ದು, ಯಾರು ಹೊಗಳುತ್ತಾರೆ ಇಲ್ಲ ಯಾರು ತೆಗಳುತ್ತಾರೆ, ಆ ಒಂದು ದ್ವಂದ್ವಗಳಿಗೆ ಅವನು ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ತಾನೆ, ಅವನ ಮಾತು ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ನಾವು ಹೋದ್ವಾರ ಚರ್ಚೆ ಮಾಡಿದ್ವಿ. ದುಃಖೇಶು ಅನುದ್ವಿಗ್ನ ಮನಃ. ಅವನು ಉದ್ವಿಗ್ನನಾಗೋದಿಲ್ಲ. ಯಾವ್ದ್ರಿಂದ? ತ್ರಿವಿಧವಾದಂತಹ ದುಃಖಗಳಿಂದ ಅವನು ಉದ್ವಿಗ್ನನಾಗೋದಿಲ್ಲ. ಮನಸ್ಸಿನಲ್ಲಿ ಬೇಕಾದಷ್ಟು ಹೇಗೆ ಸಾಗರದಲ್ಲಿ ಒಂದರ ಹಿಂದೆ ಒಂದು ಅಲೆ ಬರ್ತಾ ಇರುತ್ತೆ, ಆ ರೀತಿ ಬೇಕಾದಷ್ಟು ಯೋಚನೆಗಳು, ಆಲೋಚನೆಗಳು ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಅದರಿಂದ ಅವನು ಉದ್ವಿಗ್ನನಾಗೋದಿಲ್ಲ. ವಿವಿಧವಾದಂತಹ ಕ್ಲೇಶ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಕ್ಲೇಶಗಳಿಂದ ಅವನು ದುಃಖಿತನಾಗೋದಿಲ್ಲ. ಸುಖೇಶು ವಿಗತ ಸುಖ. ದುಃಖನ ಒಂದು ಸಹಿಸ್ಬೇಕು, ಅದೇ ರೀತಿ ಸುಖನು ಕೂಡ ಅವನು ಸಹಿಸಲು ಗೊತ್ತಿರುತ್ತೆ. ಸುಖದಿಂದ ಉಬ್ಬದಿಲ್ಲ, ದುಃಖದಿಂದ ಅವನು ಕುಗ್ಗೋದಿಲ್ಲ. ಯಾಕೆ ಅಂತಂದ್ರೆ ವೀತರಾಗ ಭಯಕ್ರೋಧ. ಸಾಮಾನ್ಯವಾಗಿ ದೊಡ್ಡ ಸಮಸ್ಯೆ ಇರೋದು ಏನಿದೆ, ಸುಖ ಮತ್ತೆ ದುಃಖದಿಲ್ಲ. ಆ ಸುಖ ದುಃಖದ ಮುಖಾಂತರ ನಮ್ಮಲ್ಲಿ ಏನು ಸಂಸ್ಕಾರಗಳು ಉತ್ಪತ್ತಿ ಆಗುತ್ತಲ್ಲ, ಇದಕ್ಕೆ ಇಂಪ್ರೆಷನ್ ಅಂತ ಹೇಳ್ತಾನೆ. ಈ ಒಂದು ಸಂಸ್ಕಾರಗಳು, ಕೆಲವೊಂದು ನೆನಪುಗಳು ಅಚ್ಚು ಏನ್ ಮಾಡುತ್ತಲ್ಲ, ಅದರ ಮುಖಾಂತರವಾಗಿ ನಮ್ಮಲ್ಲಿ ಆಸಕ್ತಿ ಬೆಳೆಯುತ್ತೆ. ಆ ಒಂದು ಆಸಕ್ತಿಯಿಂದ ಅವನೇನಾಗಿರ್ತಾನೆ, ಮುಕ್ತನಾಗಿರ್ತಾನೆ. ಅದಕ್ಕೇನಂತಾರೆ ರಾಗ ಅಂತ, ಅತಿಯಾದಂತ ಆಸಕ್ತಿ. ಸುಖದಿಂದ ಆಸಕ್ತಿ ಅಥವಾ ದುಃಖದ ಮೇಲೆ, ದುಃಖನ ಬಿಡಬೇಕು ಅನ್ನೋದಕ್ಕೆ ಆಸಕ್ತಿ. ಈ ಭೌತಿಕ ಜಗತ್ತಿನಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಂದ್ರೆ ಅದ್ರಲ್ಲಿ ಮಾಡಬೇಕಾಗಿರೋದು, ಎಲ್ಲ ಮಾಡುವಂತ ಕಾರ್ಯ ಏನಿದೆ ಅಂತಂದ್ರೆ ಆತ್ಯಂತಿಕ ದುಃಖ ನಿವೃತ್ತಿ, ಆತ್ಯಂತಿಕ ಸುಖ ಪ್ರವೃತ್ತಿ ಅಂತ. ನಮ್ಮ ಜೀವನದಲ್ಲಿ ಬರೋ ಎಲ್ಲಾ ದುಃಖದಿಂದ ನಾವು ದೂರ ಆಗ್ಬೇಕು, ಎಲ್ಲ ದುಃಖವನ್ನು ನಿವಾರಣೆ ಮಾಡ್ಬೇಕು, ಮತ್ತೆ ಕೊನೆ ಇಲ್ಲದಂತ ಅನಂತ ಸುಖದಲ್ಲಿ ನಾವು ತೊಡಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಪ್ರಯತ್ನ ನಡೀತಾರೆ. ಆದ್ರೆ ಯಾರು ಸ್ಥಿತಧೀರ ಮುನಿ ಇದಾನಲ್ಲ, ಸ್ಥಿರ ಮನಸ್ಸಿನ ಮುನಿ, ಇದರಿಂದ ಅವನು ವಿಚಲಿತನಾಗುವುದಿಲ್ಲ. ಇದೇನಿದೆ, ಒಂದು ಮೋಡ, ಕಾರ್ಮೋಡ ಇದೆ, ಅದು ಬಂದಾಗ ಜೋರಾಗಿ ಮಳೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಹೆದರೋದಿಲ್ಲ. ಹೇಗೆ ಮೋಡ ಬಂತಲ್ಲ, ಅದೇ ರೀತಿ ಸ್ವಲ್ಪ ಸಮಯದಲ್ಲಿ ಅದು ಕೂಡ ಹೋಗುತ್ತೆ. ಅದರಿಂದ ಯಾವುದೇ ಇಚ್ಛೆಗಳು ಬಂದಾಗ ಅದರಿಂದ ಅವನೇನಾಗೋದಿಲ್ಲ, ವಿಚಲಿತನಾಗೋದಿಲ್ಲ. ಭಯ ಅಥವಾ ಕ್ರೋಧಗಳಿಂದ ಅವನು ಮೀರಿದವನಾಗಿರ್ತಾನೆ. ಮೊದಲನೇದಾಗಿ ಭೋಗಿಸಾದ ಮೇಲೆ ಅದರಿಂದ ಸಿಗುವಂತಹ ಒಂದು ಸುಖದ ಪ್ರತಿಯಾಗಿ ಅವನಿಗೆ ಆಸಕ್ತಿ ಇಲ್ಲ. ಯಾಕೆ, ಅವನ ಜೀವನದಲ್ಲಿ ಬಂದಂತ ಸುಖ ಎಲ್ಲ ಭಗವಂತ ಕಳಿಸ್ತಾ ಇದ್ದಾನೆ. ಯಾಕಂದ್ರೆ ದುಃಖ ಬಂತು ಅಂದ್ರೆ ನಾ ಮಾಡಿರುವಂತ ಕಾರ್ಯಕ್ಕೆ ಇನ್ನೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನನಗೆ ದುಃಖ ಬರ್ಬೇಕಾಯ್ತು. ಆದ್ರೆ ಭಗವಂತ ಏನ್ ಮಾಡಿದ್ದಾನೆ, ಬರೀ ಟೋಕನ್ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ. ಇದರಿಂದಾಗಿ ಅವನು ತನ್ನ ಒಂದು ಸ್ಥಿರತೆ, ಮನಸ್ಸಿನ ಸ್ಥಿರತೆಯನ್ನ ಕಾಪಾಡ್ಕೊಳ್ತಾನೆ. ಇದಕ್ಕೆ ಒಂದು ಉದಾಹರಣೆ ಚರ್ಚೆ ಮಾಡಿದ್ವಿ, ನೆನಪಿದೆಯಾ ಯಾರಿಗಾದ್ರು? ಸುಖದಿಂದ ಉಬ್ಬದಿಲ್ಲ. ಕ್ಯಾಶಿಯರ್ ಉದಾಹರಣೆ ಕ್ಯಾಶಿಯರ್ ಉದಾಹರಣೆನ ನಾವು ಚರ್ಚೆ ಮಾಡಿದ್ವಿ. ಬ್ಯಾಂಕ್ ಅಲ್ಲಿ ಕೌಂಟರ್ ಕೂತಿರ್ತಾನೆ,
ಅವ್ ತುಂಬಾ ದುಡ್ಡು ಬಂತು ಅಂತ ಅಂದ್ಬಿಟ್ಟು ಉಬ್ಬೋದಿಲ್ಲ, ದುಡ್ಡು ಹೋಯ್ತು ಅಂತ ಅಂದ್ಬಿಟ್ಟು ಅವನು ಕುಗ್ಗೋದಿಲ್ಲ. ಅವನ್ದು ಮುಖ್ಯವಾಗಿ ಅವ್ನ್ ಗೊತ್ತಿರುತ್ತೆ ಏನು, ಕಡೆಗೆ ತಿಂಗಳ ಕೊನೆಗೆ ನನ್ನ ಅಕೌಂಟ್ ಅಲ್ಲಿ ಏನು ಬರುತ್ತಲ್ಲ ಅದೇ ನಂದು, ಮಿಕ್ಕಿದೆಲ್ಲ ನಂದಲ್ಲ ಅಂತ. ಹಾಗೇನೆ ಭಗವಂತನ ಜೊತೆಗೆ ತನ್ನನ್ನು ತಾನು ಸಂಬಂಧ ಪಟ್ಟುಕೊಂಡಿರೋದ್ರಿಂದ, ಭಗವಂತನ ಸಂಪರ್ಕದಲ್ಲಿರೋದ್ರಿಂದ, ಭಗವಂತನಿಗೋಸ್ಕರನೇ ನಾನು ಮಾಡ್ತಾ ಇರೋದು, ಏನ್ ಮಾಡ್ತಾ ಇರೋದು, ಭಗವಂತನಿಗೋಸ್ಕರ ಯಾವ್ದು ಸಾಮಾನ್ಯತಃ ಕಾರ್ಯ ಮಾಡೋದಿಲ್ಲ ಅಂತಹ ಕಾರ್ಯಗಳಲ್ಲಿ ತೊಡಗೋದಕ್ಕೂ ಕೂಡ ಅವನು ತಯಾರಾಗಿರ್ತಾನೆ. ಭಗವಂತನ ತುಂಬಾ ಧನ ಸಂಗ್ರಹ ಮಾಡಬೇಕು ಅನ್ನೋದು ಭಕ್ತನಿಗೆ ಯಾವುದೇ ಇಚ್ಛೆ ಇರಲ್ಲ. ಆದ್ರೆ ಭಗವಂತನಿಗೋಸ್ಕರ ಮಂದಿರ ನಿರ್ಮಾಣ ಮಾಡ್ಬೇಕು ಅಂತಂದ್ರೆ ಅವನು ಹಿಂದೆ ಉಳಿಯೋದಿಲ್ಲ. ಈಗ ಸೆಪ್ಟೆಂಬರ್ 4ನೇ ತಾರೀಕು ಏನ್ ಬರ್ತಾ ಇದೆ, ಕೃಷ್ಣಾಷ್ಟಮಿ. ಕಾಶ್ಮೀರ. ಶ್ರೀಕೃಷ್ಣ ಜನ್ಮಾಷ್ಟಮಿ. ಜನ್ಮಾಷ್ಟಮಿಲಿ ಬೇಕಾದಷ್ಟು ಭಗವಂತನಿಗೆ ಸೇವೆಗಳನ್ನ ಮಾಡಬೇಕು, ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡಿ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಬೇಕು. 64 ಏನು ಅಂಗಗಳಿದೆಯಲ್ಲ ಅದರಲ್ಲಿ ಒಂದು ಅಂಗ ಉತ್ಸವಗಳನ್ನ ಆಚರಣೆ ಮಾಡು. ಅದಕ್ಕೆ ಈ ಜನ್ಮಾಷ್ಟಮಿ ಏನಿದೆ ಉತ್ಸವ, ಮಾನವ ಉತ್ಸವ ಪ್ರಿಯ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಏನ್ ಮಾಡಿದಾನೆ, ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನನಗೋಸ್ಕರ ಮಾಡಿ ಅಂತ ಹೇಳಿದ್ರು. ಭಗವಂತನ ಒಂದು ಉತ್ಸವ ಮಾಡ್ಬೇಕು ಅಂತಂದ್ರೆ ಇನ್ನೊಬ್ರ ಹತ್ರ ಹೋಗಿ ಬೇಡಬೇಕು. ಆದ್ರೆ ಭಕ್ತರಿಗೆ ಯಾರಿಗೂ ಕೂಡ ಇನ್ನೊಬ್ರ ಹತ್ರ ಬೇಡೋದಕ್ಕೆ ಇಷ್ಟ ಇರಲ್ಲ. ಆದ್ರೆ ಭಗವಂತನಿಗೋಸ್ಕರ ಆದ್ರೆ ಅದಕ್ಕೂ ಕೂಡ ಅವ್ರು ಏನಾಗಿರ್ತಾರೆ, ತಯಾರಾಗಿರ್ತಾರೆ. ಇದಕ್ಕೇನಂತಾರೆ ಅಂದ್ರೆ ನಿಷ್ಕಾಮವಾದಂತಹ ಯಾವುದೇ ಆಸಕ್ತಿ ಇಲ್ಲದೇನೆ ಮಾಡುವಂತಹ ಕಾರ್ಯ ಇದು ಭಕ್ತಿ ಕಾರ್ಯ ಆಗಿರುತ್ತೆ. ಇನ್ನು ನಾವು ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಈ ದ್ವಂದ್ವಗಳಿಂದ ಯಾವ ರೀತಿ ಅವನು ಪ್ರತಿಕ್ರಿಯೆನೆ ಮಾಡ್ತಾನೆ ಅನ್ನೋದಕ್ಕೆ 56ರಲ್ಲಿ ನಾವು ಚರ್ಚೆ ಮಾಡಿದ್ದೆ. 57ರಲ್ಲಿ ಒಳಿತು ಕೆಡುಕುಗಳನ್ನ ಅವನು ಒಳ್ಳೇದು ಬಂತು ಅಂತ ಹೊಗಳೋದಿಲ್ಲ, ಕೆಡಕಾಯ್ತು ಅಂತ ಅಂದ್ಬಿಟ್ಟು ತೆಗಳೋದಿಲ್ಲ, ಅಂದ್ರೆ ನಿರ್ಲಿಪ್ತನಾಗಿರ್ತಾನೆ. ಪದ್ಮಪತ್ರ ನಿವಾಂಬಸ ಅಂತ ಅಂದ್ಬಿಟ್ಟು ಭಗವಂತ ಹೇಳ್ತಾನೆ. ನೀರಿನ ಮೇಲೆ ಎಲೆ ಇರುತ್ತೆ, ಎಲೆ ಮೇಲೆ ನೀರು ಬಿದ್ರೂ ಕೂಡ ಅದು ಎಲೆ ಮೇಲೆ ಅಂಟ್ಕೊಳ್ಳಿಲ್ಲ. ಎಲೆ ತಾವರೆ ಎಲೆ ಮೊದಲನೇದಾಗಿ ನೀರು ಅಂಟ್ಕೊಳ್ಳೋದಿಲ್ಲ, ಮತ್ತೆ ಎಲೆ ಮೇಲೆ ನೀರು ಬಿದ್ರೂ ಕೂಡ ಅದು ಅಂಟೋದಿಲ್ಲ. ಹಾಗೆ ಈ ಭೌತಿಕ ಜಗತ್ತಿನಲ್ಲಿ ಇದ್ರೂ ಕೂಡ ಭೌತಿಕ ಜಗತ್ತಿನಲ್ಲಿ ಇರ್ತಾನೆ ಹೊರತು ಭೌತಿಕ ಜಗತ್ತಿನವನಾಗಿ ಇರೋದಿಲ್ಲ. ಯಾವ್ದು ಒಳ್ಳೇದು, ಶುಭ ಅಶುಭ, ಯಾವ್ದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನೇ ಬಂದ್ರು ಕೂಡ ಭಗವಂತನ ಒಂದು ಕೃಪೆ. 10ನೇ ಸ್ಕಂದದಲ್ಲಿ 14ನೇ ಅಧ್ಯಾಯದಲ್ಲಿ ಬ್ರಹ್ಮಾಜಿ ಖುದ್ದಾಗಿ ಪ್ರಾರ್ಥನೆ ಮಾಡ್ತಾರೆ. ತತ್ತೇನು ಕಂಪ ಸುಸುಮಿಕ್ಷಮಾಣ ಗುಂಜಾವನೇವಾತ್ಮಕೃತಂ ವಿಪಾಕಂ. ಯಾರು ತನ್ನ ಜೀವನದಲ್ಲಿ ಬರುವಂತಹ ಸುಖ ಅಥವಾ ಎಷ್ಟೇ ದುಃಖಗಳು ಬಂದರೂ ಕೂಡ ಇದೆಲ್ಲ ನಾನು ಮಾಡಿರುವಂತಹ ಹಿಂದಿನ ಕಾರ್ಯದಿಂದ ನನ್ನ ಜೀವನದಲ್ಲಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು, ಇದೆಲ್ಲ ಭಗವಂತನ ಅನುಗ್ರಹ ಕೃಪೆ ಅಂತ ಅಂದ್ಬಿಟ್ಟು ಯಾರು ಸ್ವೀಕಾರ ಮಾಡ್ತಾರಿಲ್ಲ ಅವರಿಗೆ ಭಗವಂತನ ಧಾಮ ಅನ್ನೋದೇನಿದೆ ಪಿತ್ರಾರ್ಜಿತ ಆಸ್ತಿ ಆಗುತ್ತೆ. ಇದನ್ನ ಯಾರು ಹೇಳ್ತಾ ಇದಾರೆ, ಬ್ರಹ್ಮ. ಹಾಗೆ ಹೇಳ್ತಾ ಇರೋದು. ಜೀವನದಲ್ಲಿ ಏನು ಬರುತ್ತಲ್ಲ ಅದನ್ನ ಯಥಾವತ್ತಾಗಿ ನಿರ್ಲಿಪ್ತತೆಯಿಂದ ಯಾರು ಸ್ವೀಕಾರ ಮಾಡ್ತಾರಲ್ಲ ಅವ್ರಿಗೆ ಭಗವಂತನ ಧಾಮ ಕಟ್ಟಿಟ್ಟ ಬುದ್ಧಿ ಅಂತ ಅಂದ್ಬಿಡ್ತಾರೆ. ಅವ್ರು ಖುದ್ದಾಗಿ ಬ್ರಹ್ಮಾಜಿ ಹೇಳ್ತಾ ಇದ್ದಾರೆ. ಯಾರಿಗೆ ಸ್ಥಿತಧೀರ್ ಮುನಿ ಇರ್ತಾರಲ್ಲ ಅಂತವ್ರು ಯಾವುದೇ ಈ ದ್ವಂದ್ವಗಳಿಂದ ವಿಚಲಿತರಾಗೋದಿಲ್ಲ. ಒಂದು ಒಳ್ಳೇದು ಶುಭವಾಗಿದ್ದು ಸಿಕ್ತು ಅಂತ ಅಂದ್ಬಿಟ್ಟು ಅದನ್ನ ಹೊಗಳೋದಿಲ್ಲ, ಕೆಡುಕು ಆಗಿದ್ದು ಏನಾದ್ರು ಸಿಕ್ತು ಅಂತ ಅಂದ್ಬಿಟ್ಟು ತೆಗಳೋದಿಲ್ಲ, ಯಾವುದನ್ನು ಕೂಡ ಯಥೇಚ್ಛವಾಗಿ ಮೆಚ್ಚೋದಿಲ್ಲ, ಮತ್ತೆ ಯಾವುದನ್ನು ಕೂಡ ದ್ವೇಷಿಸೋದಿಲ್ಲ. ಇದು ಲಕ್ಷಣಗಳು. ಆಸಕ್ತಿ ಇಲ್ಲದೆ ಇರುವಂತದ್ದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದೆಲ್ಲ ಭಗವಂತನ ಕೃಪೆಯಿಂದ ಬರ್ತಾ ಇದೆ. ನಾನ್ ಮಾಡಿರುವಂತ ಕಾರ್ಯಗಳಿಂದ ಅದರ ಫಲವಾಗಿ ನನ್ನ ಜೀವನದಲ್ಲಿ ಬರ್ತಾ ಇದೆ. ಅದರಿಂದ ನಾನು ವಿಚಲಿತನಾಗಬಾರ್ದು ಅಂತ ಗೊತ್ತಿರುತ್ತೆ. ಮತ್ತೆ ಆ ಸಮಯದಲ್ಲಿ ನೋಡಿ, ಈಗ ಇಲ್ಲಿ ಕುತ್ಕೊಂಡು ಕೇಳಬೇಕು, ಇಲ್ಲಾಂದ್ರೆ ಪ್ರಭುಪಾದ ಪುಸ್ತಕನ ಓದ್ಬೇಕು ಅಂತಂದ್ರೆ ವಿಷಯಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ. ಆದ್ರೆ ಆ ಪರಿಸ್ಥಿತಿಲಿ ನಾವು ಸಿಕ್ಕಾಕೊಂಡಾಗ ನಾವು ಹೇಳಿರೋದು ಕೇಳಿರೋದು ನೆನ್ಪು ಮಾಡ್ಕೊಳಕ್ಕಾಗುತ್ತಾ? ಎಷ್ಟು ಜನಕ್ಕೆ ನೆನಪಿರುತ್ತೆ? ನೆನಪಿರುತ್ತಾ? ಇಲ್ಲ ಪ್ರಭುಜಿ, ನೆನಪಿರಲ್ಲ. ಅದಕ್ಕೆ ಹೇಳ್ತಾರೆ ಏನು, ಇದನ್ನ ನಾವು ವೈದಿ ಭಕ್ತಿ ಅಂತ ಹೇಳ್ತಾರೆ. ನಾವು ಮಾಡ್ತಾ ಇರೋದೇನು, ವಿಧಿ ವಿಧಾನಗಳನ್ನ ಪಾಲನೆ ಮಾಡ್ತಾ ಮಾಡ್ತಾ ಆ ಒಂದು ಹಂತಕ್ಕೆ ನಾವು ಬರಬೇಕು.
ಮೊದ್ಲು ಏನನ್ಸುತ್ತೆ, ಅಯ್ಯೋ ತುಂಬಾ ವರ್ಷಗಳಾದ್ಮೇಲೆ ಯಾರಿಗೊಬ್ರಿಗೆ ನಾವ್ ಅಂದಿರ್ತೀವಿ, ಏನೋ ಒಂದು ತೆಗಳಿರ್ತೀವಿ. ಅದೇ ರೀತಿ ನಮಗೆ ಇನ್ನೊಬ್ರು ಯಾರಾದ್ರು ತೆಗಳದ ತಕ್ಷಣ ಅಯ್ಯೋ 10 ವರ್ಷದೊಳಗೆ ನಾನು ಆ, ಆತರ ಮಾತಾಡ್ಬಿಟ್ಟಿದ್ನಲ್ಲ ಅಂತ ನೆನಪು. ಅದು ಕೂಡ ಪ್ರಗತಿ ಆಗ್ತಾ ಇದೆ. ಅದಾದ್ಮೇಲೆ ಹೇಳಿದ್ದಾದ್ಮೇಲೆ ಮಾರನೇ ದಿನ ನೆನ್ಪು ಬರ್ತಾ, ಅಯ್ಯೋ ನನಗೆ ಮಾತಾಡ್ಬಾರ್ದಾಗಿತ್ತು, ಹೋಗಿ ಕ್ಷಮೆಯಾಚನೆ ಮಾಡಿ. ಆಮೇಲೆ ಹೇಳಿ ಎಲ್ಲ ಮಾತ್ ಮುಗಿಸಾದ ತಕ್ಷಣ ಸ್ವಲ್ಪ ಕೂಲ್ ಡೌನ್ ಆದ ತಕ್ಷಣ ಗೊತ್ತಾಗುತ್ತೆ, ಅಯ್ಯೋ ನನಗೆ ಮಾತಾಡಿದ್ ತಪ್ಪು ಅಂತಂದ್ರೆ ಆ ಕ್ಷಣದಲ್ಲಿ. ಅಂದ್ರೆ ಒಂದ್ ಅರ್ಧ ಗಂಟೆ ಒಳಗಡೆ ನಾವು ಕೇಳ್ತಾರೆ. ಅದಾದ್ಮೇಲೆ ಮಾತಾಡಬೇಕು ಅಂತಂದ್ರೆ ಗೊತ್ತಾಗುತ್ತೆ, ಅಯ್ಯೋ ಈಗ ನಾನ್ ಮಾತಾಡ್ತಿದ್ದು ಸರಿ ಇಲ್ಲ ಅಂತ ಅಲ್ಲೇ ನಿಲ್ಲಿಸ್ತಾರೆ. ಮತ್ತೆ ಮುಂದೆ ಒಂದು ಸ್ಥಿತಿ ಬರುತ್ತೆ, ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಇದೀನಲ್ಲ, ಇನ್ನು ನೆಕ್ಸ್ಟ್ ಅವ್ರ ಏನಾದ್ರು ಮಾತಾಡಿದ್ರೆ ನಾನು ಈ ರೀತಿ ಮಾತಾಡ್ತೀನಿ ಅಂತ ಗೊತ್ತಾದ ತಕ್ಷಣ ಅಲ್ಲ ನಿಲ್ಲಿಸ್ತಾರೆ. ಈ ರೀತಿಯಾಗಿ ಕ್ರಮವಾಗಿ ನಮ್ದು ಪ್ರಗತಿ ಆಗುತ್ತೆ. ಅದಕ್ಕೇನ್ ಮಾಡ್ಬೇಕು? ಅಭ್ಯಾಸ ಮಾಡ್ಬೇಕು. ಮೊದ್ಲು ಏನ್ ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ತಿಳ್ಕೋಬೇಕು. ಅದಾದ್ಮೇಲೆ ಒಳ್ಳೇದನ್ನ ಜೀವನದಲ್ಲಿ ಪಾಲನೆ ಮಾಡ್ಬೇಕು. ಒಳ್ಳೇದು ಅಂತಂದ್ರೆ ಇನ್ನು ಈ ಭೌತಿಕವಾಗಿ ಒಳ್ಳೇದಲ್ಲ, ಭಗವಂತನಿಗೆ ಸಂಬಂಧಪಟ್ಟಿದ್ದು ಯಾವ ರೀತಿಯಾಗಿ ಈ ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವು ಕೂಡ ಮಾಡಬೇಕು. ಇದಕ್ಕೆ ವಿಧಿ ಅಂತ ಹೇಳಿ, ಅನುಕೂಲ್ಯಸ್ಯ ಸಂಕಲ್ಪ ಪ್ರತಿಕೂಲ್ಯಸ್ಯ ವರ್ಜನ. ಭಗವಂತನು ಕೂಡ ಯಾವಾಗ ಅರ್ಜುನ ಪ್ರಶ್ನೆ ಮಾಡ್ತಾನಲ್ಲ, ಏನಂತ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವತ್ರುಣಂ ತತ್ಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಗಾಳಿನ ಹಿಡಿಯೋದು ಎಷ್ಟು ಕಷ್ಟ ಇರುತ್ತಲ್ಲ, ಗಾಳಿನ ಬೇಕಾದ್ರೆ ಹಿಡಿಬೋದಾದ್ರೆ ಮನಸ್ಸನ್ನ ಹಿಡಿಯೋದಕ್ಕೆ ಆಗೋದಿಲ್ಲ. ಭಗವಂತ ಏನಂತ ಉತ್ತರ ಕೊಡ್ತಾನೆ? ಅಸಂಶಯಂ ಹಿ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ. ಅಭ್ಯಾಸ ಮತ್ತೆ ವೈರಾಗ್ಯಗಳಿಂದ ಅದನ್ನ ಮಾಡ್ಬೇಕು. ಅನುಕೂಲವಾಗಿದ್ದನ್ನ ಅಭ್ಯಾಸ ಮಾಡ್ಬೇಕು, ಪ್ರತಿಕೂಲವಾಗಿದ್ದನ್ನ ಬಿಡಬೇಕು. ಅದನ್ನೇ ಈ ಒಂದು ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಸ್ಥಿತಧಿ ಅಂದ್ರೆ ಸ್ಥಿತ ಪ್ರಜ್ಞಾ, ಸ್ಥಿತ ಧೀರ್ ಮುನಿಯ ಬಗ್ಗೆ ವರ್ಣನೆ. ಅದಾದ್ಮೇಲೆ ಇವತ್ತಿನ ಶ್ಲೋಕ ಪರಂ ದೃಷ್ಟ ಉನ್ನತ ರುಚಿಯ ಅನುಭವ. ದಯವಿಟ್ಟು ಈ ಶ್ಲೋಕನ ನನ್ನ ಹಿಂದೆ ಹೇಳಿ. ವಿಷಯ ವಿನಿವರ್ತಂತೆ ವಿಷಯಾ ವಿನಿವರ್ತಂತೆ ವಿಷಯ ವಿನಿವರ್ತಂತೆ ವಿಷಯಾ ವಿನಿವರ್ತಂತೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ನಿರಾಹಾರಸ್ಯ ದೇಹಿನಃ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ರಸವರ್ಜಂ ರಸೋಪ್ಯಸ್ಯ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಪರಂ ದೃಷ್ಟ್ವಾ ನಿವರ್ತತೆ ಪರಂ ದೃಷ್ಟ್ವಾ ನಿವರ್ತತೆ. ಇಲ್ಲಿ ಭಗವಂತ ಈ 59ನೇ ಶ್ಲೋಕದಲ್ಲಿ ಹಿಮಾಸೀತ ಅಂತಂದ್ರೆ ಏನಿದೆ? ದಯವಿಟ್ಟು ಯಾರು ಹಿಂದ್ಗಡೆ ಮಾತಾಡ್ತಿಲ್ಲ ಅವ್ರು ಮ್ಯೂಟ್ ಮಾಡ್ತೀನಿ. ಹಿಮಾಸೀತ ಅಂತಂದ್ರೆ ಯಾವ ರೀತಿ ಕುಳಿತುಕೊಳ್ತಾನೆ ಅಂತಂದ್ರೆ ಇಂದ್ರಿಯ ವಸ್ತುಗಳಿಂದ ಮನಸ್ಸನ್ನ ಅಥವಾ ಇಂದ್ರಿಯಗಳನ್ನ ಯಾವ ರೀತಿ ಅವನು ನಿಯಂತ್ರಣದಲ್ಲಿ ಇಡ್ತಾನೆ, ಆ ವಿಷಯದ ಬಗ್ಗೆ ವರ್ಣನೆ ನೀಡ್ತಾ ಇದೆ. ಅದರಲ್ಲಿ ಇಲ್ಲಿ ಭಗವಂತ ಹೇಳ್ತಾ ಇರೋದು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖಗಳಿಂದ ದೂರ ಬಿಡಬಹುದು. ವಿನಿವರ್ತಂತೆ ಅಂತಂದ್ರೆ ದೂರ ಇಡ. ವಿಷಯ ಅಂದ್ರೆ ಇಂದ್ರಿಯ
ವಿಷಯ ಸುಖದ ಇಂದ್ರಿಯ ಸುಖದ ಒಂದು ವಿಷಯ ವಸ್ತುಗಳಿಂದ ದೂರ ಇಡಬಹುದು. ಆದ್ರೆ ಸಮಸ್ಯೆ ಏನಿದೆ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ರಸವರ್ಜ್ಯ, ಇದನ್ನ ಮುಂದೆ ಇದ್ರ ಬಗ್ಗೆ ಏನೇನು ಒಂದೊಂದು ಪಾದದ ಅನುವಾದ ಕೂಡ ಇದೆ, ಅದನ್ನ ನಾವು ಸ್ವಲ್ಪ ಈ ಒಂದು ಇಂದ್ರಿಯ ನಿಗ್ರಹ ಮಾಡೋದಕ್ಕೆ ಉದಾಹರಣೆ, ಆಮೆ ಉದಾಹರಣೆನ ಭಗವಂತ 58ನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದ. ಯಾವ ರೀತಿ ಅವನು ಹಿಮಾಸೀತ ಯಾವ ರೀತಿ ಕುಳಿತುಕೊಳ್ತಾನೆ, ಇಂದ್ರಿಯಗಳನ್ನ ಇಂದ್ರಿಯ ವಸ್ತುಗಳಿಂದ ಯಾವ ರೀತಿ ನಿಯಂತ್ರಣದಲ್ಲಿ ಇಡ್ತಾನೆ, ನಿಗ್ರಹ ಮಾಡ್ತಾನೆ. ಅದಕ್ಕೆ ವರ್ಣನೆ ಇದೆ ಏನಂತ, ಯದಾ ಸಂಹರತೆ ಛಾಯಂ ಕೂರ್ಮೌಂಗಾನೀವ ಸರ್ವಶಃ. ಯಾವ ರೀತಿ ಆಮೆ ಏನ್ ಮಾಡುತ್ತೆ, ಯಾವಾಗ ಏನಾದ್ರೂ ತುಂಬಾ ಅಪಾಯಕಾರಿಯಾದಂತ ಸ್ಥಿತಿ ಇದ್ರೆ ಏನ್ ಮಾಡುತ್ತೆ, ತನ್ನ ಅಂಗಗಳನ್ನೆಲ್ಲ ಚಿಪ್ಪಿನ ಒಳಗಡೆ ಎಳ್ಕೊಳ್ಳುತ್ತೆ. ಆ ಚಿಪ್ಪಿನ ಮೇಲೆ ಆನೆ ಬಂದು ನಿಂತ್ಕೊಂಡು ಕೂಡ ಆಮೆಗೆ ಏನು ಆಗೋದಿಲ್ಲ. ಆದ್ರೆ ಹೊರಗಡೆ ಇದ್ರೆ ಪಿಚಿ ಪಿಚಿ ಆಗೋಗಿದೆ. ಅದಕ್ಕೆ ಏನ್ ಮಾಡುತ್ತೆ, ಸ್ವಲ್ಪ ಏನು ಅಪಾಯ ಇಲ್ಲ ಅಂದ್ರೆ ನಾವು ಹೋಗುತ್ತೆ ಮುಂದೆ, ಅಪಾಯ ಕಂಡ ತಕ್ಷಣ ಏನ್ ಮಾಡುತ್ತೆ, ಕಾಲು ಕೈ ಮೂತ್ರ ಎಲ್ಲ ಒಳಗಡೆ ಸೇರಿಸ್ಕೊಂಡು. ಅದೇ ರೀತಿ ಇಂದ್ರಿಯಾಣಿಂದ್ರಿಯಾತೇಭ್ಯ, ತನ್ನ ಇಂದ್ರಿಯಗಳನ್ನ ಇಂದ್ರಿಯ ವಿಷಯಗಳಿಂದ ಯಾರು ಸಂಹರತೆ ಅಂದ್ರೆ ಹಿಂದಕ್ಕೆ ಯಾರು ಹೇಳ್ಕೊಳ್ತಾರಲ್ಲ ಅಂತವ್ರಿಗೆ ಏನಂತ ಹೇಳ್ತಾರೆ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುವಂತವರು, ದಿವ್ಯ ಪ್ರಜ್ಞೆಯಲ್ಲಿ ಸ್ಥಿತರಾಗಿರುವಂತ. ಅಂದ್ರೆ ಇಂದ್ರಿಯ ವಸ್ತುಗಳು ಏನ್ ಮಾಡುತ್ತೆ, ಇಂದ್ರಿಯನ ಆಕರ್ಷಣೆ ಮಾಡುತ್ತೆ. ಆದ್ರೆ ಆ ಆಕರ್ಷಣೆಯಿಂದ ಅವ್ರೇನಾಗೋದಿಲ್ಲ, ವಿಚಲಿತರಾಗೋದಿಲ್ಲ. ಇಂದ್ರಿಯಗಳು ನಿಯಂತ್ರಣದಲ್ಲಿ ಇರುತ್ತೆ. ಹೇಗೆ ಅನುಕೂಲವಾದಂತಹ ಪರಿಸ್ಥಿತಿ ಇರುತ್ತೆ, ಅವಾಗ ಏನ್ ಮಾಡ್ತಾರೆ, ಅವರು ಇಂದ್ರಿಯಗಳನ್ನ ಬಳಕೆ ಮಾಡ್ತಾರೆ. ಅದಕ್ಕೆ ವಿಪರೀತವಾಗಿದ್ದಂತಹ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಇಂದ್ರಿಯಗಳನ್ನ ವಾಪಸ್ಸು ವಿಷಯ ವಸ್ತುಗಳಿಂದ ಎಳ್ಕೊಳ್ತಾರೆ. ಅದಕ್ಕೆ ಆಮೇಲೆ ಉದಾಹರಣೆ. ಅದಾದ್ಮೇಲಿಂದ ಬರೇ ಇದನ್ನ ಮಾಡೋದು, ನಿಗ್ರಹ ಮಾಡೋದು ಏನಿದೆ, ಆ ನಿಗ್ರಹ ಮಾಡೋದ್ರಿಂದ ಏನ್ ಮಾಡ್ಬೋದು, ಸ್ವಲ್ಪ ಸಮಯದಲ್ಲಿ ಇಂದ್ರಿಯ ವಸ್ತುಗಳಿಂದ ಇಂದ್ರಿಯಗಳನ್ನ ದೂರ ಇಡಬಹುದು. ಆದ್ರೆ ಅದಕ್ಕೆ ಉನ್ನತ ಮಟ್ಟದ ಒಂದು ಆಸ್ವಾದನೆ ಅಥವಾ ಒಂದು ಎಂಗೇಜ್ಮೆಂಟ್ ಅಂತ ಹೇಳ್ತೀನಿ, ಅದನ್ನ ಕೊಡ್ಲಿಲ್ಲ ಅಂತ ಕಣ್ಣಿಗೆ, ಅದಕ್ಕೆ ಅದರದೇ ಆದಂತಹ ವಿಷಯ ವಸ್ತು ಏನಿದೆ, ಕಣ್ಣಿಗೆ ವಿಷಯ ವಸ್ತು ನೋಟ, ನೋಟ ಇದೆ, ರೂಪ ಆಕಾರ, ಇದೆ, ಆಕಾರ ಇದೆ, ಅದು ಕಣ್ಣಿಗೆ ಆಹಾರ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ. ನಿರಾಹಾರ, ಆಹಾರ ಅಂತಂದ್ರೆ ಬರೇ ಬಾಯಿ ಮುಖಾಂತರ ಏನ್ ಸ್ವೀಕಾರ ಮಾಡ್ತೀವಲ್ಲ, ಊಟ ಅಥವಾ ನೀರಾಗ್ಲಿ, ಅದ್ ಮಾತ್ರ ಅಲ್ಲ, ಕಣ್ಣಿಗೆನೂ ಕೂಡ ಆಹಾರ ಇದೆ. ನೋಟ ಕಣ್ಣಿಗೆ ಆಹಾರ, ಕಿವಿಗೆ ಆಹಾರ ಏನಿದೆ, ಶಬ್ದ, ಶಬ್ದ ಇದೆ, ಮೂಗಿಗೆ ವಾಸ, ವಾಸನೆ, ನಾಲಿಗೆಗೆ ರುಚಿ, ರುಚಿ, ಅದಾದ್ಮೇಲೆ ಚರ್ಮಕ್ಕೆ ಇಂದ್ರಿಯ ಸ್ಪರ್ಶ. ಸ್ಪರ್ಶ. ಇದೆಲ್ಲ ಏನಿದೆ, ಆಯಾ ಒಂದು ಇಂದ್ರಿಯಕ್ಕೆ ಆಹಾರ. ವಿಷಯ ಬರ್ತಂತೆ ನಿರಾಹಾರಸ್ಯ ದೇಹಿನಃ. ಅಂದ್ರೆ ಒಬ್ರು ಬೇಕು ಅಂತಂದ್ರೆ ಏನ್ ಮಾಡ್ಬೋದು, ಇಂದ್ರಿಯಗಳನ್ನ ಇಂದ್ರಿಯ ವಿಷಯದ ಭೋಗದಿಂದ ಏನ್ ಮಾಡ್ಬೋದು, ದೂರ ಇಡೋದಕ್ಕೆ ಅಭ್ಯಾಸನ ಕೂಡ ಮಾಡಬಹುದು. ಆದ್ರೆ ಸಮಸ್ಯೆ ಏನಿದೆ, ರಸವರ್ಜಂ ರಸೋಪ್ಯಸ್ಯ. ಈ ಒಂದು ಆಹಾರ ಏನು ಇಂದ್ರಿಯಗಳಿಗೆ ಆಹಾರ ಇದೆ, ಆ ಆಹಾರದ ಪೂರೈಕೆ ಮಾಡೋದನ್ನ ನಾವೇನ್ ಮಾಡ್ಬೋದು, ತಡಿಬಹುದು. ಆದ್ರೆ ಆ ಇಂದ್ರಿಯ ವಿಷಯಗಳ ರುಚಿ ಏನಿದೆ, ಅದರದ್ದು ಒಂದು ಸಂಸ್ಕಾರ ಅಥವಾ ನೆನಪು ಏನಿರುತ್ತೆ, ಅದೊಂದು ಆಸೆ ಕಾಮನೆ ಆ ಒಂದು ಇಂದ್ರಿಯದಲ್ಲಿ ಅಥವಾ ಇಂದ್ರಿಯಗಳ ಮುಖಾಂತರ ಮನಸ್ಸಿನಲ್ಲಿ ಹಾಗೆ ಉಳಿದು ಬಿಡುತ್ತೆ. ಅದಕ್ಕೆ ಪರಂ ದೃಷ್ಟ ನಿವರ್ತತೆ ಅಂತಂದ್ರೆ, ಇನ್ನು ಉನ್ನತವಾದಂತಹ ರುಚಿನ ಆ ಇಂದ್ರಿಯಗಳಿಗೆ ಯಾರು ಅನುಭವ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರಲ್ಲ, ಅದ್ರ ಮುಖಾಂತರವಾಗಿ ಈ ಭೌತಿಕವಾದಂತಹ ವಿಷಯ ಭೋಗದಿಂದ ಇಂದ್ರಿಯಗಳನ್ನ ದೂರ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಎಲ್ಲಿವರೆಗೆ ಉನ್ನತವಾದಂತಹ ರುಚಿಯ ಆಸ್ವಾದನೆ ಮಾಡೋದಿಲ್ಲ, ಅಲ್ಲಿವರೆಗೆ ಕೆಳಸ್ತರದ ರುಚಿನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಶಿಲ ಪ್ರಭುಪಾದರು ಒಂದು ದೇವಸ್ಥಾನದಲ್ಲಿ ಹೋದ ತಕ್ಷಣ ಒಬ್ರು ಬ್ರಹ್ಮಚಾರಿ ಅವರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡ್ ಬಂದಿದ್ರು, ಪುಸ್ತಕ ವಿತರಣೆ ಗ್ರಂಥ ವಿತರಣೆ ಮಾಡ್ಕೊಂಡ್ ಬಂದ್ರು. ಪ್ರಭುಪಾದ ನೋಡಿದ ತಕ್ಷಣ ದಂಡವತ್ ಪ್ರಣಾಮ ಮಾಡಿದ್ರು. ದಂಡವತ್ ಪ್ರಣಾಮ ಮಾಡಿದ ತಕ್ಷಣ
ಅವ್ರ ಜೋಬಿಂದ ಟಕ್ 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 ಅಂತ 4-5 ಚಾಕ್ಲೇಟ್ ಬೀಳುತ್ತೆ. ಬಿದ್ದ ತಕ್ಷಣ ಅವ್ರು ನೋಡ್ತಾರೆ, ಅಯ್ಯೋ ಅವ್ರದ್ದು ಏನು ರಹಸ್ಯ ಎಲ್ಲ ಈಗ ಬಯಲಾಯ್ತು ಪ್ರಭುಪಾದ್ರಿಗೆ. ಅವಾಗ ಪ್ರಭುಪಾದ್ರ ನೋಡಿ ಏನ್ ಹೇಳೋದು, ಪ್ರಭುಪಾದ್ರ ನೋಡ್ತಾರೆ, ನಿನ್ ಚಾಕ್ಲೇಟ್ ತುಂಬಾ ಇಷ್ಟ ಆಗುತ್ತಾ ಅಂತ. ತಕ್ಷಣ ಅವ್ರ್ ತಲೆ ಕೆಳಗಡೆ ಮಾಡ್ಬಿಟ್ಟ, ಹೌದು ಪ್ರಭುಪಾದ್ರ ಹೇಳ್ತಾರೆ. ಹೇಳಿದ ತಕ್ಷಣ ಪ್ರಭುಪಾದ್ರ ಅವಾಗ್ಲೇ ಹೋಗಿ ಅವ್ರಿಗೋಸ್ಕರ ವಿಶೇಷವಾಗಿ ಹಲ್ವಾ ಮಾಡ್ತಾರೆ. ಹಲ್ವಾ ಮಾಡಿ ಅದನ್ನ ಕೊಟ್ಬಿಟ್ಟು ಭಗವಂತನಿಗೆ ಅರ್ಪಣೆ ಮಾಡಿ ಆ ಒಂದು ಬ್ರಹ್ಮಚಾರಿ ಕೊಡ್ತಾರೆ. ಕೊಟ್ಟಾದ್ಮೇಲಿಂದ ಅವ್ರು ಹೇಳ್ತಾರೆ, ಆ ಹಲ್ವಾ ತಿಂದಾದ್ಮೇಲೆ ಚಾಕ್ಲೇಟ್ ಮೇಲೆ ನನಗೆ ಏನ್ ಆಸೆ ಇತ್ತಲ್ಲ ಅದೆಲ್ಲ ಅವತ್ತಿಗೆ ಲಾಸ್ಟ್ ಆಗುದು, ಕೊನೆ ಆಗುದು. ಅಂದ್ರೆ ಪ್ರಭುಪಾದರು ಏನ್ ಮಾಡಿದ್ರು, ಚಾಕ್ಲೇಟ್ ತಿನ್ನೋದನ್ನ ಬಿಡು ಅಂತ ಅಂದ್ಬಿಟ್ಟು ಬಿಡಿಸ್ತಿಲ್ಲ. ಏನ್ ಮಾಡಿದ್ರು, ಅದಕ್ಕಿಂತನೂ ಉನ್ನತವಾದಂತ ಸ್ವಾದ ಅದನ್ನ ಇಂದ್ರಿಯಕ್ಕೆ ಕೊಡ್ತಾರೆ. ಕಣ್ಣಿಗೆ ನೋಡೋದನ್ನ ಬಿಡು, ಕಿವಿಗೆ ಕೇಳೋದನ್ನ ಬಿಡು, ನಾಲಿಗೆಗೆ ಆಸ್ವಾದನೆ ಮಾಡೋದನ್ನ ಬಿಡು ಅನ್ನೋದು ಇದು ಭಕ್ತಿ ಅಲ್ಲ. ಇದೇನಿದೆ, ಕೃತಕವಾಗಿ ದಮನ ಮಾಡುವಂತಹ ಒಂದು ಪ್ರಕ್ರಿಯೆ. ಪ್ರಭುಪಾದರು ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಕೃತಕವಾಗಿ ದಮನ ಮಾಡೋದು ಮತ್ತೆ ಸ್ವಾಭಾವಿಕವಾಗಿ ರುಚಿ ತಾನೇ ಏನಾಗೋದು, ಉತ್ಪತ್ತಿ ಆಗೋದು. ಎರಡರಲ್ಲೂ ಕೂಡ ತುಂಬಾ ವ್ಯತ್ಯಾಸ ಇದೆ. ಅದನ್ನು ತುಂಬಾ ಚೆನ್ನಾಗಿ ಭಾವಾರ್ಥದಲ್ಲಿ ತಾತ್ಪರ್ಯದಲ್ಲಿ ಪ್ರಭುಪಾದರು ಹೇಳ್ತಾರೆ. ಏನು, ಎಲ್ಲಿವರೆಗೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇಂದ್ರಿಯ ಸುಖನ ಪಡೆಯೋದ್ರವರೆಗೆ, ಆಧ್ಯಾತ್ಮಿಕ ಸ್ತರದಲ್ಲಿ ಇಂದ್ರಿಯ ಸುಖನ ಪಡೆಯೋದಿಲ್ಲ, ಅಲ್ಲಿವರೆಗೆ ಏನಾಗೋದಿಲ್ಲ, ಈ ಭೌತಿಕವಾದಂತಹ ಇಂದ್ರಿಯ ಸುಖನ ವಿಷಯ ವಸ್ತುಗಳ ಸಂಪರ್ಕಕ್ಕೆ ಇಂದ್ರಿಯಗಳ ಬರೋದನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ಭೌತಿಕವಾದಂತಹ ಇಂದ್ರಿಯ ಸುಖನ ಪಡೆಯೋದನ್ನ ಈ ಭೌತಿಕ ಸ್ತರದಲ್ಲಿ ಇಟ್ಕೊಂಡು ಅದನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಪ್ರಭುಪಾದರು ಒಂದು ಕೊಡ್ತಾರೆ. ಏನು, ನಿಯಮಗಳಿಗನುಗುಣವಾಗಿ ವಿಷಯ ಸುಖವನ್ನು ನಿಯಂತ್ರಿಸುವುದೆಂದರೆ ರೋಗಿಯನ್ನು ಕೆಲವು ಬಗೆಯ ತಿಂಡಿ ತಿನಿಸುಗಳನ್ನು ಮುಟ್ಟದಂತೆ ನಿಯಂತ್ರಿಸಿದ ಹಾಗೆ. ಈಗ ನೋಡಿ, ಯಾರಿಗಾದ್ರೂ ಟೈಫಾಯ್ಡ್ ಬಂದಿದೆ ಅನ್ಕೊಂಡು, ಟೈಫಾಯ್ಡ್ ಬಂದಿರ್ಬೇಕು ಅಂದ್ರೆ ಎಣ್ಣೆ ತಿಂಡಿ ತಿನ್ಬೇಕು, ತಿನ್ಬಾರ್ದು? ಜ್ವರ ಬಂದಿರ್ಬೇಕು ಅಂತಂದ್ರೆ ಎಣ್ಣೆ ತಿಂಡಿ ತಿನ್ಬೇಕಾ? ತಿನ್ಬಾರ್ದಲ್ಲ. ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಡಾಕ್ಟರ್ ಹೇಳ್ತಾರೆ, ಔಷಧಿ ಕೊಡ್ತಾರೆ, ಜೊತೆಗೆ ಪಥ್ಯನೂ ಕೂಡ ಹೇಳ್ತಾರೆ, ಏನ್ ಮಾಡ್ಬೇಕು ಏನ್ ಮಾಡಬಾರದು. ಆದರೆ ಹುಷಾರು ಇಲ್ದಿರೋಂತ ಸಮಯದಲ್ಲೂ ಕೂಡ ಅವ್ರದ್ದು ಯಾವಾಗ ಆರೋಗ್ಯ ತುಂಬಾ ಚೆನ್ನಾಗಿತ್ತು ಆ ಸಮಯದಲ್ಲಿ ಬಜ್ಜಿ ಪಕೋಡ ಎಲ್ಲ ಮಾಡ್ಕೊಂಡ್ ತಿಂದಿರೋದು, ಅದರದ್ದು ರುಚಿದು ನೆನಪಿರುತ್ತಲ್ಲ. ಅದಕ್ಕೆ ಬಜ್ಜಿ ಪಕೋಡ ಬಂದ ತಕ್ಷಣ ಅದನ್ನ ತಿನ್ನಬಾರದು ಅಂತ ಹೇಳಕ್ ಆಗುತ್ತಾ? ಕೂಡ ಕಣ್ಣು ಮುಂದೆ ಕಂಡ ತಕ್ಷಣ ಅವ್ರೇನ್ ಮಾಡ್ತಾರೆ, ನನಗ್ ಬೇಕು ಅಂತ. ಒಬ್ಬ ವ್ಯಕ್ತಿ ತುಂಬಾ ಏನ್ ಮಾಡ್ತಾ ಇದ್ದ, ಅವನು ಸರಾಯಿ ಕುಡಿತಿದ್ದ ಅನ್ಕೊಳ್ಳಿ. ಎಷ್ಟು ಇಷ್ಟ ಆಗೋಗಿತ್ತು ಸರಾಯಿ ಕುಡಿತಾ ಇರೋದು ಅಂತಂದ್ರೆ, ಮನೆ ಒಳಗಡೆನೆ ದೊಡ್ಡ ಬಾರ್ ಮಾಡಿಟ್ಟು, ಎಲ್ಲ ಮನೆಯಲ್ಲಿ ಶೋಕೇಸ್ ಇರುತ್ತಲ್ಲ ಹಾಲಲ್ಲಿ, ಆ ಶೋಕೇಸ್ ಅಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲ ಸಾರಾಯಿಗಳನ್ನ ತಗೊಂಬಂದು ಇಟ್ಟಿದ್ದು, ಮನೆ ಒಳಗಡೆನೆ ಬಾರ್ ಮಾಡಿಟ್ಟು. ಯಾವ್ದೋ ಒಂದು ಸತ್ಸಂಗದಲ್ಲಿ ಹೋಗಿ ಕೇಳಿದ ತಕ್ಷಣ ಈ ರೀತಿ ಮದ್ಯಪಾನ ಮಾಡೋದೇನಿದೆ ಅದು ಅಧರ್ಮ ಅಂತಂದ್ಬಿಟ್ಟು ತಿಳ್ಕೊಂಡ ತಕ್ಷಣ ಅವನಿಗೆ ಸ್ವಲ್ಪ ಪ್ರೋತ್ಸಾಹ ಸಿಕ್ತು. ನಾನು ಧಾರ್ಮಿಕನಾಗಬೇಕು ಅಂತ ಅದನ್ನ ಬಿಡಬೇಕು ಅಂತ ಹೇಳ್ತೀನಿ ನಾನು. ಆ ರೀತಿ ಯೋಚನೆ ಮಾಡ್ಕೊಂಡು ಯಾರಿಗೆ ಅದ್ರಲ್ಲಿ ತುಂಬಾ ಅಡಿಕ್ಟ್ ಆಗೋಗಿದ್ದಾರೆ, ಅವರು ಸರಾಯಿ ಬಾಟಲ್ ಮುಂದೆ ಇಟ್ಕೊಂಡು ನಾನು ಅಭ್ಯಾಸ ಮಾಡ್ತೀನಿ ಅಂತಂದ್ರೆ ಆಗುತ್ತಾ? ಇಲ್ಲ. ಇಲ್ಲ. ಅದಕ್ಕೆ ಅವನೇನ್ ಮಾಡ್ಬೇಕು, ಅದನ್ನೆಲ್ಲ ತಗೊಂಡೋಗಿ ಗಟ್ರ ಒಳಗಡೆ ಹಾಕ್ಬೇಕು. ಅವನ್ ಹಾಕ್ಬಿಟ್ಟು ಬಂದಾದ್ಮೇಲೆ ಕೂಡ ಏನ್ ಮಾಡ್ದ, ಸಂಜೆ ಆಗ್ತಾ ಇದೆ, ನಾನ್ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀನಿ ಅಂತಂದು ಹೋದ ತಕ್ಷಣ 2 ರೋಡ್ ಬಿಟ್ಟ ತಕ್ಷಣ 3ನೇ ಗಲ್ಲಿಲಿ ಅವನ ಫ್ರೆಂಡ್ ಇದ್ದ, ತುಂಬಾ ಚಿಕ್ಕಂದಿಂದನೂ ಇದ್ದಂತ ಫ್ರೆಂಡ್. ಕರೆದ್ಬಿಟ್ಟು ಮನೆ ಒಳಗಡೆ ಬಾ ಅಂತ ಅಂದ್ಬಿಟ್ಟು ಕರೆದ ತಕ್ಷಣ ಏನಾಯ್ತು ಅಲ್ಲಿ, ಸರಿ, ಇವಂದೇನು ಶೋಕೇಸ್ ಇತ್ತಲ್ಲ ಅದೇ ರೀತಿ ಫ್ರೆಂಡ್ ಕೂಡ ಶೋಕೇಸ್ ಇತ್ತು. ಬಂದ ತಕ್ಷಣ ಮಿತ್ರ ತುಂಬಾ ದಿನಗಳ ನಂತರ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಅದ್ರ ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಕೊಟ್ಟ ತಕ್ಷಣ ಇವನೇನಂತ ಯೋಚನೆ ಮಾಡಿದ್ವಿ, ನಾನ್ ಬಿಟ್ಟಿದ್ದೀನಿ ಬೇಡ ಅಂತ ಹೇಳ್ಬೇಕಲ್ಲ. ಆದ್ರೆ ಅವನೇನ್ ಯೋಚನೆ ಮಾಡ್ತೀನಿ, ನಾನ್ ಮನೇಲಿ ಬಿಸಾಕಿದೀನಿ, ಆದ್ರೆ ಇಲ್ಲಿ ನನಗೆ ಅದು ತಿರ್ಗಿ ವಾಪಸ್ ಸಿಗ್ತಾ ಇದೆ ಅಂದ್ರೆ ಕೃಷ್ಣಂದೇನೋ ಯೋಜನೆ ಇರಬೇಕು ಅಂತ ಅಂದ್ಬಿಟ್ಟು ಗಟ ಕುಡಿತ.
ಏನಕ್ಕೆ ಕೆಟ್ಟದು ಅಂತ ಗೊತ್ತಿದೆಯಲ್ಲ, ಗೊತ್ತಾದ ಮೇಲೂ ಕೂಡ ಅದನ್ನ ಬಿಡಬೇಕು ಅಂತ ಅಂದ್ಬಿಟ್ಟು ನಾವು ನಿಗ್ರಹ ಮಾಡಬೇಕು. ಏನ್ ಸಪ್ರೆಸ್ ಮಾಡ್ತೀವಲ್ಲ, ಒಂದು ಸ್ಪ್ರಿಂಗ್ ನಾವು ಎಷ್ಟು ಒತ್ತುತ್ತೀವಿ, ಎಷ್ಟು ಗಟ್ಟಿಯಾಗಿ ಒತ್ತುತ್ತೀವಿ, ಬಿಟ್ಟ ತಕ್ಷಣ ಅದು ಅಷ್ಟೇ ಎತ್ತರಕ್ಕೆ ಹಾರುತ್ತೆ. ಬೇಕಾದಷ್ಟು ಜನ ಆಧ್ಯಾತ್ಮಿಕತೆಯನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬೇಕಾದಷ್ಟು ಜನ ಏನ್ ಮಾಡ್ತಾರೆ, ಡಿಸೆಂಬರ್ ತಿಂಗಳಲ್ಲಿ ಪೂರ್ತಿ ಏನು ಮಾಂಸ ತಿನ್ನಲ್ಲ, ಏನು ಮದ್ಯಪಾನ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಹರಕೆ ಹೊತ್ಕೊಂಡು ಮಾಲೆ ಧರಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ತಮ್ಮ ಹರಕೆನ ತೀರ್ಸಿದ ತಕ್ಷಣ ವಾಪಸ್ ಮನೆನೂ ಮುಟ್ಟಿರೋದಿಲ್ಲ, ದಾರಿಲೇ ಪೂರ್ತಿ ಒಂದ್ ತಿಂಗಳು ಕೋಟ ಎಲ್ಲ ಮುಗಿಸ್ಕೊಂಡು. ಆ ರೀತಿ ನಿಗ್ರಹ ಮಾಡೋದ್ರಿಂದ ಯಾವುದೇ ಆದಂತಹ ಕೃತಕವಾದ ರೀತಿಯಲ್ಲಿ ಈ ನಿಗ್ರಹ ಮಾಡೋದ್ರಿಂದ ಯಾವುದೇ ಆದಂತಹ ಲಾಭ ಸಿಗೋದಿಲ್ಲ. ಇದಕ್ಕೇನಂತಾರೆ, ನೀತಿ ನಿಯಮಗಳು ಇಷ್ಟನೂ ಆಗೋದಿಲ್ಲ, ಮತ್ತೆ ಅದ್ರದ್ದು ರುಚಿ ಏನ್ ನೆನಪಿರುತ್ತೆ, ಸಂಸ್ಕಾರ ಇರುತ್ತೆ, ಅದನ್ನು ಕೂಡ ಹೋಗೋದಿಲ್ಲ. ಅದಕ್ಕೆ ಶಿಲ ಪ್ರಭುಪಾದರು ಹೇಳ್ತಾರೆ, ಏನು ಈ ಅಷ್ಟಾಂಗ ಯೋಗದಲ್ಲಿ ಅಷ್ಟಾಂಗ ಇದೆ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಇದೆಲ್ಲ ಏನಿದೆಯಲ್ಲ, ಇದು ಯಾರಿಗೆ ತಿಳುವಳಿಕೆ ಜಾಸ್ತಿ ಇಲ್ಲ ಅಂತವ್ರಿಗೆ ಇಂದ್ರಿಯ ನಿಗ್ರಹ ಮಾಡೋದಕ್ಕೋಸ್ಕರ. ಯಾರಿಗೆ ಬುದ್ಧಿ ಕಮ್ಮಿ ಇದೆಯಲ್ಲ, ತಿಳುವಳಿಕೆ ಇಲ್ದೇ ಇರೋಂತಹ ಕಡಿಮೆ ಬುದ್ಧಿ ಇರುವಂತಹ ಜನಗಳಿಗೆ ಇದು ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಅದೇ ಬುದ್ಧಿ ಇದ್ದಂತವ್ರಿಗೆ ಯಾವ ಯೋಗ? ಭಕ್ತಿ ಕೃಷ್ಣ ಯೋಗ. ಪ್ರಜ್ಞೆ, ಭಕ್ತಿ ಯೋಗ. ಯಾಕೆ? ಕೃಷ್ಣನಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ನಮ್ಮ ಇಂದ್ರಿಯಗಳನ್ನು ತೊಡಗಿಸೋದ್ರಿಂದ ಉನ್ನತ ಮಟ್ಟದ ಆಸ್ವಾದನೆ ನಮ್ಗಾಗುತ್ತೆ. ಒಂದು, ಈ ಭೌತಿಕವಾದಂತಹ ವಿಷಯ ವಸ್ತುಗಳಲ್ಲಿರುವಂತಹ ರುಚಿ ಎಷ್ಟು ಕ್ಷುಲ್ಲಕವಾಗಿದ್ದು ಮತ್ತೆ ಎಷ್ಟು ಒಂದು ಪ್ರಮಾಣದಲ್ಲಿ ತುಂಬಾ ಕ್ಷುಲ್ಲಕವಾಗಿದ್ದು ಮತ್ತೆ ಸಮಯದಲ್ಲಿ ಎಷ್ಟು ಕ್ಷಣಿಕವಾಗಿದ್ದು ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ್ಮೇಲಿಂದ ಇದಕ್ಕಿಂತ ಉನ್ನತವಾದಂತಹ ಸ್ವಾದ ಸಿಕ್ಕದ ತಕ್ಷಣ ಈ ಕೆಳಮಟ್ಟದ ಸ್ವಾದದ ಮೇಲಿನ ಆಸಕ್ತಿ ಏನಾಗುತ್ತೆ, ತಾನೇ ಹೋಗುತ್ತೆ. ಇದು ಸಪ್ರೆಷನ್ ಅಲ್ಲ, ಇದು ಏನಂತಾರೆ, ಸಪ್ಲಿಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಕೆಳಮಟ್ಟದ ಒಂದು ಆಸ್ವಾದನೆಗಳನ್ನ ಆಸ್ವಾದಿಸೋ ಬದಲು ಉನ್ನತ ಮಟ್ಟದ ಆಸ್ವಾದನೆಗಳನ್ನ ಆ ಒಂದು ಇಂದ್ರಿಯಗಳಿಗೆ ಕೊಡೋದು. ಇದಕ್ಕೆ ಪರಂ ದೃಷ್ಟ್ವಾನಿ ಬರ್ತದೆ. ನೋಡಿ, ಈ ಭೌತಿಕ ಜಗತ್ತಿನಲ್ಲಿ ಇರಬೇಕು ಅಂತ ಅಂದ್ರೆ, ಇಂದ್ರಿಯ ಭೋಗದಲ್ಲಿ ಪದೇ ಪದೇ ತೊಡಗಬೇಕು ಅಂತಂದ್ರೆ ಕಾರಣ ಏನು ಹೇಳುವುದು? ದುಃಖಾಲಯಂ ಅಶಾಶ್ವತಂ ಅಂತ ಹೇಳ್ತಾರೆ. ಇಲ್ಲಂದ್ರೆ ಭೌತಿಕ ಇಂದ್ರಿಯಗಳಲ್ಲಿ ಯಾವುದೇ ಆದಂತಹ ಭೋಗದಲ್ಲಿ ಸುಖ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಅದರಲ್ಲೂ ಕೂಡ ಸುಖ ಇದೆ. ಇಂದ್ರಿಯ ಭೋಗದಲ್ಲಿ ಸುಖ ಇಲ್ಲ ಅಂತಂದ್ರೆ ಯಾರು ಕೊಡಕ್ತಾ ಇದ್ರ? ಇಂದ್ರಿಯ ಭೋಗ ಮಾಡ್ಬೇಕು ಅಂತಂದ್ರೆ, ಇಂದ್ರಿಯ ತೃಪ್ತಿ ಮಾಡೋದಕ್ಕೋಸ್ಕರ ಕಣ್ಣಿನಿಂದ ಭೌತಿಕವಾದಂತಹ ಒಂದು ದೃಶ್ಯಗಳನ್ನ ನೋಡಬಾರ್ದು ಅಂತ ಕೂಡ ಸಿನಿಮಾ ನೋಡಕ್ಕೆ ತುಂಬಾ ಜನ ಹೋಗ್ತಾರಲ್ಲ. ಹೋದ್ರೆ ಅದರಿಂದ ಆನಂದ ಸಿಗುತ್ತಾ? ಸುಖದ ಅನುಭವ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಆಗುತ್ತೆ. ಇಲ್ಲ ಅಂತಂದ್ರೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಕಷ್ಟಪಟ್ಕೊಂಡು ಹೋಗಿ ಅಲ್ಲಿ 3 ಗಂಟೆ ಕುತ್ಕೊಂಡ್ ಬರ್ತಾ ಇಲ್ಲಿ. ಅದರಲ್ಲಿ ಸುಖದ ಒಂದು ಭಾವನೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸುಖ ಇದೆ ಅಂತ ಅನ್ಸುತ್ತೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿದೆ? ಮರಳುಗಾಡಲ್ಲಿ ಯಾರಿಗೋ ತುಂಬಾ ಬಾಯಾರಿಕೆ ಆಗಿದೆ ಅಂದಾಗ ಒಂದು ಹನಿ ತೆಗೆದು ಅವ್ರ ನಾಲ್ಗೆ ಮೇಲೆ ಹಾಕಿದ ತಕ್ಷಣ ಅವ್ರದ್ದು ದಾಹ ಎಲ್ಲ ಪೂರ್ತಿ, ಅವ್ರ ಬಾಯಾರಿಕೆ ಪೂರ್ತಿ ಆಗುತ್ತಾ? ಬಾಯಾರಿಕೆ ಹೋಗುತ್ತಾ? ಇಲ್ಲ. ಅವ್ರಿಗೆ ಏನ್ ಬೇಕಾಗಿದೆ? ಅವ್ರಿಗೆ ಲೀಟರ್ ಗಟ್ಟಲೆ ನೀರ್ ಬೇಕು. ಆವಾಗ ಕುಡಿದ ತಕ್ಷಣ ಅವ್ರಿಗೆ ಬಾಯಾರಿಕೆ ಕಮ್ಮಿ ಆಗುತ್ತೆ. ಆದ್ರೆ ಭೌತಿಕ ಜಗತ್ತಿನಲ್ಲಿ ನಮ್ಮ ಬೇಡಿಕೆ, ಇಂದ್ರಿಯಗಳ ಮುಖಾಂತರ ಬೇಡಿಕೆ ಎಷ್ಟೊಂದಿದೆ, ಅದನ್ನ ಈ ಭೌತಿಕ ಜಗತ್ತಿನಲ್ಲಿ ಎಷ್ಟೇ ವಿಷಯ ಸುಖದಿಂದನೂ ಕೂಡ ಅದನ್ನ ತೃಪ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಜವಾದಂತ ಸಮಸ್ಯೆ ಏನಿದೆ, ಈ ಒಂದು ಕ್ಷುಲ್ಲಕವಾದಂತಹ ಸುಖದ ಅನುಭವ ಏನಾಗಿದೆಯಲ್ಲ, ಅದೇ ವಾಸ್ತವಿಕವಾಗಿ ಈ ಒಂದು ಭೋಗಿಸೋವನ ಶತ್ರು. ಅದು ನಮ್ಮ ಶತ್ರು ಬೇರೆ ಏನೇನು ಇಲ್ಲ. ಇಂದ್ರಿಯಗಳನ್ನ ಇಂದ್ರಿಯ ವಸ್ತುಗಳಲ್ಲಿ ತೊಡಗಿಸೋದ್ರ ಮುಖಾಂತರ ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸುಖದ ಅನುಭವ ಆಗುತ್ತೆ. ಆದ್ರೆ ಆ ಸುಖದ ಅನುಭವ ಏನ್ ಮಾಡುತ್ತೆ, ನಮ್ಮನ್ನ ಆ ಒಂದು ವಿಷಯ ಭೋಗಕ್ಕೆ ನಮ್ಮನ್ನ ಕಟ್ಟಿ ಹಾಕುತ್ತೆ. ಆ ಒಂದು ಕಟ್ಟಾಕೋ ಬಂಧನ ಏನಿದೆಯಲ್ಲ, ಅದು ಸಮಸ್ಯೆನ ಉತ್ಪತ್ತಿ ಮಾಡುತ್ತೆ. ಅದಕ್ಕೆ ಎಲ್ಲಾರ ಮುಂದೆ ನಾನು ತುಂಬಾ ನಿಯಂತ್ರಣದಲ್ಲಿ ಒಂದು ವಿಗ್ರಹ ಇಟ್ಟಿದ್ದೀನಿ, ನಿಯಂತ್ರಣದಲ್ಲಿ ಇಟ್ಟಿರೋ ರೀತಿ ವ್ಯಕ್ತಿ ರೀತಿಯಲ್ಲಿ ನಾವು
ಏನ್ ಮಾಡ್ಬೋದು, ಇನ್ನೊಬ್ರ ಮುಂದೆ ತೋರಿಸ್ಕೋಬಹುದು. ಆದರೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮೆತ್ತಿಗೆ ಇಂದ್ರಿಯ ಭೋಗದಲ್ಲಿ ತೊಡಗ್ತಾ ಇರೋದು. ಸಮಸ್ಯೆ ಯಾರಿಗಾಗುತ್ತೆ? ಇನ್ನೊಬ್ರಿಗಲ್ಲ ಸಮಸ್ಯೆ ಆಗುತ್ತೆ. ಸಮಸ್ಯೆ ಯಾರಿಗಾಗುತ್ತೆ? ಸಮಸ್ಯೆ ಏನು ಅಂತಂದ್ರೆ ಅದ್ರದ್ದು ಅನುಭವ ಎಷ್ಟು ಇರುತ್ತಲ್ಲ, ಎಲ್ಲಿವರೆಗೆ ಅದ್ರದ್ದು ಅನುಭವದ್ದು ನೆನಪಿರುತ್ತೆ ಅಲ್ಲಿವರೆಗೂ ನಮ್ಗೆ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಪದೇ ಪದೇ ಮಾಡಬೇಕು ಅಂತ ಅಂದ್ಬಿಟ್ಟು ಮನಸ್ಸು ಒತ್ತಾಯಿಸುತ್ತೆ, ಒತ್ತು ಕೊಡುತ್ತೆ. ಅದಕ್ಕೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಂದ್ರೆ ಮೊದಲನೇದಾಗಿ ಹಿಂದಿನ ನೆನಪನ್ನ ಅಳಿಸ್ಬೇಕು. ಜೊತೆಗೆ ಹಿಂದಿನ ನೆನಪನ್ನ ಅಳಿಸ್ಬೇಕು ಅಂತಂದ್ರೆ ಉನ್ನತವಾದಂತಹ ಅನುಭವನ ಇಂದ್ರಿಯಗಳಿಗೆ ಕೊಡಬೇಕು. ಅದಕ್ಕೆ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಅಷ್ಟು ಬುದ್ಧಿವಂತರಲ್ಲದ ಹೊಸದಾಗಿ ನವದೀಕ್ಷೆ ಪಡೆದವರಿಗೆ ಆಧ್ಯಾತ್ಮಿಕವಾಗಿ ಬದುಕಿನಲ್ಲಿ ಮುಂದುವರಿಯಲು ಕಟ್ಟುಪಾಡುಗಳು ಅಂತಂದ್ರೆ ಬೇಕಾದಷ್ಟು ವಿಧಿ ನಿಷೇಧಗಳನ್ನ ಕೊಡ್ತಾನೆ. ಯಾವ್ದಾದ್ರು ವಿಧಿ ನಿಷೇಧ ನಿಮ್ ನೆನ್ಪಿದ್ಯಾ? ಯಾವ್ದು ವಿಧಿ ಕೊಟ್ಟಿದ್ದಾರೆ ಭಕ್ತಿ ಮಾಡ್ಬೇಕು ಅಂದ್ರೆ? ಕಟ್ಟುಪಾಡು ಯಾವ್ದಾರು ಕೊಟ್ಟಿದಾರ? ಎಷ್ಟು ಜನ ಭಕ್ತರಿದಾರ ಇಲ್ಲಿ? ಕೊಟ್ಟಿದ್ದಾರೆ 4 ನಿಯಮ ಕೊಟ್ಟಿದ್ದಾರೆ. ಅದು ವಿಧಿ ನಿಷೇಧ. 4 ನಿಯಮ. ವಿಧಿ ಅಂದ್ರೆ ಮಾಡಬೇಕಾಗಿದ್ದು, ನಿಷೇಧ ಅಂದ್ರೆ ಯಾವ್ದನ್ನ ಮಾಡಬಾರದು. ವಿಧಿ ಏನು? ಅನುಕೂಲ ಇದ್ದುದನ್ನ ಸ್ವೀಕಾರ ಮಾಡುದು ಮತ್ತೆ ಪ್ರತಿಕೂಲ ಇರು ತ್ಯಜಿಸುದು. ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವ್ ಹೇಳಿದ್ ಕರೆಕ್ಟ್. ವಿಧಿ ಮತ್ತೆ ನಿಷೇಧದಲ್ಲಿ ವ್ಯತ್ಯಾಸ ಇದೆಯಾ? ಹಾ ಪ್ರಭುಜಿ, ವಾಟ್ ಟು ಡೂ ವಾಟ್ ನಾಟ್ ಟು ಡೂ. ಏನು ನಾವು ಮಾಡಬೇಕಾಗಿದೆ ಅಲ್ಲ, ಅನುಕೂಲವಾಗಿದ್ದನ್ನು ಮಾಡಬೇಕಾಗಿರೋದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಭಕ್ತಿಲಿ. ಶ್ರವಣ ಮಾಡ್ಬೇಕು ಹೇಳ್ತಾರೆ, ಭಕ್ತರ ಸಂಘ ಮಾಡಿ ಹೇಳ್ತಾರೆ. ದೀಕ್ಷೆ ಸಮಯದಲ್ಲಿ ನಾವು ಮಾತು ಕೊಡ್ತೀವಲ್ಲ, ಪ್ರಮಾಣ ಮಾಡ್ತೀವಲ್ಲ, ಏನದು ಪ್ರಮಾಣ ಮಾಡೋದು? 16 ಮಾಲೆ ಜಪ ಮಾಡ್ತೇವೆ ಮತ್ತೆ 14 ನಿಯಮ ಪಾಲನೆ. ಜೀವನ ಪರ್ಯಂತವಾಗಿ 16 ಮಾಲೆ ಪ್ರತಿದಿನ. ನನ್ನ ಕೊನೆ ಉಸಿರಿವರೆಗೂ ಪ್ರತಿದಿನ ಏನ್ ಮಾಡ್ತೀನಿ? 16 ಮಾಲೆ ಜಪ ಮಾಡ್ತೀನಿ. ಅದು ಮುಖ್ಯವಾಗಿರುತ್ತೆ. ಅದಾದ್ಮೇಲೆ ನಿಷೇಧ, ಅದನ್ನ ಮಾಡೋದಕ್ಕೆ ಯಾವ್ದು ಪ್ರತಿಕೂಲ ಆಗುತ್ತೆ ಅದು 4 ನಿಯಮ. ಮಾಂಸಾಹಾರ ತಿನ್ಬಾರ್ದು, ಜೂಜಾಡಬಾರ್ದು, ಅವೇದ್ಯ ಸಂಘ ಮಾಡಬಾರ್ದು, ನಶಪಾನ ಮಾಡಬಾರ್ದು. ಇದೆಲ್ಲ ಏನಿದೆ? ನಿಷೇಧಗಳು. ಇದು ಪ್ರಾರಂಭದ ಹಂತದಲ್ಲಿ ಕಟ್ಟುಪಾಡುಗಳು ಅಗತ್ಯ. ಇದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆದ್ರೆ ಮುಂದುವರೆದಾದ್ಮೇಲೆ ಕೃಷ್ಣ ಪ್ರಜ್ಞೆಯಲ್ಲಿ ರುಚಿ ಬರುವವರೆಗೆ ಮಾತ್ರ ಇಂಥ ಕಟ್ಟುಪಾಡುಗಳಿರುತ್ತೆ. ಅದಾದ್ಮೇಲೆ ಏನಾಗುತ್ತೆ? ಸ್ವಾಭಾವಿಕವಾಗಿ ವಾಸ್ತವವಾಗಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ನಿಸ್ಸಾರವಾದ ವಸ್ತುಗಳಲ್ಲಿ ರುಚಿಯು ತಾನಾಗಿಯೇ ಹೋಗುತ್ತೆ. ಅದರಲ್ಲಿ ರುಚಿ ಸಿಗಬೇಕು. ಎಲ್ಲಿವರೆಗೆ ರುಚಿ ಇಲ್ಲ ಅಲ್ಲಿವರೆಗೆ ಅದೇನಾಗುತ್ತೆ? ಒಂದು ಕಟ್ಟುಪಾಡಾಗಿರುತ್ತೆ. ನೋಡಿ, ಚಿಕ್ಕ ಮಗು ಇದೆ, ಈಗ 1 ವರ್ಷದ್ದು 1.5 ವರ್ಷದ ಮಗು ಇದೆ ಅಂತಂದ್ರೆ ಏನ್ ಮಾಡ್ಬೇಕು? ತುತ್ತು ತಿನ್ಸಕ್ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡುತ್ತೆ, ಹಿಂಗ್ ಮಾಡಿದ್ರೆ ಹಿಂಗ್ ಮಾಡುತ್ತೆ, ಹಿಂಗೆ ಮಾಡಿ ಓಡಾಡ್ಕೊಂಡು ಹಿಂಗ ಮಾಡಿ ತಿನ್ನಿಸ್ಬೇಕು. ಅದೇ ತಿಂದು ರೂಢಿ ಆಯ್ತು. 4-5 ವರ್ಷ ಆದ ತಕ್ಷಣ ಅಮ್ಮ ನನ್ಗೆ ಹೊಟ್ಟೆ ಹಸು ಆಗ್ತಾ ಇದೆ ಅಂದ ತಕ್ಷಣ, ಅಯ್ಯೋ ನನ್ಗೆ ಹೊಟ್ಟೆ ಹಸು ಆಗ್ತಾ ಇದೆ ಅಂತ ಬರೀ ಹೇಳುತ್ತೆ. ಏನಂತ ಹೇಳುತ್ತೆ ಮಗು? ಹೊಟ್ಟೆ ಹಸು ಆಗ್ತದೆ, ಏನಾದ್ರು ಕೊಡು ಅಂತದೆ. ಕೊಡು ಅಂತ ಅಂದ್ಬಿಟ್ಟು ಹೋಗಿ ಕಿತ್ಕೊಂಡು ತಿನ್ನತ್ತೆ. ಪ್ರಾರಂಭದಲ್ಲಿ ಏನ್ ಮಾಡ್ಬೇಕಾಗಿತ್ತು? ತಾಯಿಗೆ ಬಾಯಿ ಬಿಗಿಯಾಗಿ ಹಿಡ್ಕೊಂಡು ಅಂದ್ಬಿಟ್ಟು ಬಾಯಿ ಒಳಗೆ ತುರುಕ್ಬೇಕು. ಏನಾದ್ರು ಆ ಕಡೆ ಈ ಕಡೆ ನೋಡಿ ಹಂಗೆ ಹಿಂಗೆ ಮಾಡಿ ಏನ್ ಮಾಡ್ಬೇಕು? ತಿನ್ನಸ್ಬೇಕು. ಅದೇ ಒಂದ್ಸಲ ರುಚಿ ಬಂದಾಗ ಊಟ ಮಾಡ್ತೀವಿ, ತಾನೇ ಊಟ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಅದೇ ರೀತಿಯಲ್ಲಿ ಎಲ್ಲಿವರೆಗೆ ನಮ್ಗೆ ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ರುಚಿ ಇರಲ್ಲ ಅಲ್ಲಿವರೆಗೆ ಅದನ್ನ ಒಂದು ಕಟ್ಟುಪಾಡು ವಿಧಿ ನಿಷೇಧ ರೂಪದಲ್ಲಿ ಮಾಡ್ಬೇಕಾಗುತ್ತೆ. ಯಾವಾಗ ಅದರಲ್ಲಿ ರುಚಿ ಬರುತ್ತೆ, ರುಚಿ ಬಂದ ತಕ್ಷಣ ಏನಾಗುತ್ತೆ? ಅದು ಸ್ವಾಭಾವಿಕವಾಗಿ ನಮ್ಗೆ ಅದನ್ನ ಮಾಡ್ಬೇಕು ಅಂತ. ಬರೀ 16 ಮಾಲೆ ಏನಕ್ಕೆ ಮಾಡ್ಬೇಕು? 24 ಗಂಟೆ ಇದೆ, 16 ಮಾಲೆ ಮಾಡೋದಕ್ಕೆ ಬರೀ 2 ಗಂಟೆ ಹೇಳಿರ್ತೇವೆ. ಉಳಿದಿದ್ದು 22 ಗಂಟೆ ಅದಕ್ಕೋಸ್ಕರ ನಾನು ನಿರಂತರವಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಅದರಲ್ಲಿ ರುಚಿ ಬರುತ್ತೆ. ರುಚಿ ಇಲ್ಲದೆ ಇದ್ದಾಗ ಏನ್ ಮಾಡ್ಬೇಕು? ಅದು ಕಟ್ಟುಪಾಡು, ಅದೊಂದು ನಿಯಮಾವಳಿ. ಅದಾದ್ಮೇಲಿಂದ ಸ್ವಾಭಾವಿಕವಾಗಿ ಅದನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಇದ್ರ ಸಾರ ಏನಿದೆ ಅಂತಂದ್ರೆ, ಉನ್ನತವಾದಂತ ರುಚಿಯನ್ನ ಎಲ್ಲಿವರೆಗೆ ನಾವು ಬೆಳೆಸ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನಮ್ಗೆ ಯಶಸ್ಸನ್ನ ಪಡೆಯೋದು ಕಷ್ಟ ಇದೆ. ಯಶಸ್ಸಿನ ರಹಸ್ಯ ಏನು ಅಂತಂದ್ರೆ
ನಾವು ಕೃಷ್ಣ ಪ್ರಜ್ಞೆಯ ಮುಖಾಂತರವಾಗಿ ಕೃಷ್ಣನಿಗೆ ಸಮರ್ಪಣೆಯಾದಂತಹ ಭಾವದಲ್ಲಿ ಅಂದ್ರೆ ಕೃಷ್ಣನಿಗೋಸ್ಕರವಾದಂತ ಕಾರ್ಯಗಳನ್ನ ಮಾಡೋದ್ರಿಂದ ರುಚಿನ ನಾವು ಯಾವಾಗ ಬೆಳೆಸ್ಕೊಳ್ತೀವಿ ಅವಾಗ ಏನಾಗುತ್ತೆ, ಈ ಪರಂ ದೃಷ್ಟ ಅಂತಂದ್ರೆ ಉನ್ನತ ಮಟ್ಟದಂತಹ ಆಸಕ್ತಿ ನಮಗೆ ಬರುತ್ತೆ. ಬಂದಾಗ ಈ ಕೆಳಮಟ್ಟದ ಒಂದು ಇಂದ್ರಿಯ ಸುಖನ ನಾವು ತ್ಯಾಗ ಮಾಡಬೇಕು. ಕೃಷ್ಣ ಪ್ರಜ್ಞೆ ಇಲ್ಲದವನು ಕೃತಕ ದಮನದಿಂದ ಅಂದ್ರೆ ಸಪ್ರೆಷನ್ ಏನ್ ಮಾಡ್ತಾರಲ್ಲ, ಇಂದ್ರಿಯಗಳನ್ನು ನಿಗ್ರಹಿಸುವಲ್ಲಿ ಎಷ್ಟು ಶಕ್ತಿಶಾಲಿಯಾಗಿದ್ದರೂ ಕೊನೆಗೆ ಖಂಡಿತವಾಗಿ ವಿಫಲನಾಗುತ್ತಾನೆ. ಎಷ್ಟೇ ಕಷ್ಟಪಟ್ರು, ಎಷ್ಟೇ ಪ್ರಯತ್ನ ಪಟ್ರು ನಮ್ಗೆ ಆ ಒಂದು ಇಂದ್ರಿಯಗಳನ್ನ ಗೆಲ್ಲಬಹುದು. ಎಷ್ಟು ಸಮಯದವರೆಗೆ ಆ ಇಂದ್ರಿಯ ವಸ್ತುವಿನ ಒಂದು ಸಂಪರ್ಕಕ್ಕೆ ಬರೋ ಎಲ್ಲಿವರೆಗೆ ನನಗೆ ಎಲ್ಲಿವರೆಗೆ ಅದ್ರದ್ದು ಯೋಚನೆ ಬರೋದಿಲ್ಲ ಅಲ್ಲಿವರೆಗೆ ನಾವು ನಮ್ಮ ನಿಯಂತ್ರಣದಲ್ಲಿ ಇದೆ ಅಂತ ತಿಳ್ಕೊಬಹುದು. ಆದ್ರೆ ನಿಜವಾಗಿ ನಿಯಂತ್ರಣದಲ್ಲಿ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಯಾವಾಗ ಗೊತ್ತಾಗುತ್ತೆ, ಆ ಇಂದ್ರಿಯ ವಸ್ತು ಬಂದಾಗ. ಏನ್ ಹೇಳ್ತಾರೆ ಅದಕ್ಕೆ, ಪ್ರೊವೋಕೇಟಿಂಗ್ ಸಿಚುಯೇಷನ್ ಅಂತ ಹೇಳ್ತಾರೆ. ಅಂದ್ರೆ ಪ್ರೊವೋಕೇಟಿಂಗ್ ಏನು, ನಮ್ಗೆ ಪ್ರಲೋಭನೆ ಕೊಡುವಂತಹ ಒಂದು ವಸ್ತುಗಳು ದೃಶ್ಯದ ರೂಪದಲ್ಲಾಗಿರ್ಬೋದು, ಶಬ್ದದ ರೂಪದಲ್ಲಾಗಿರ್ಬೋದು, ಗಂಧದ ರೂಪದಲ್ಲಿ, ರುಚಿಯ ರೂಪದಲ್ಲಾಗಿರ್ಬೋದು, ಅದನ್ನ ಬಂದಾಗ ಯಾರು ಅದನ್ನ ತಡೆ ಹಿಡಿತಾರೆ ಅವರು ನಿಜವಾದಂತಹ ಸ್ಥಿತಧೀರ್ ಮುನಿ ಅಂತ ಅಂದ್ಬಿಟ್ಟು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಈ ಭೌತಿಕವಾದಂತಹ ವಿಷಯ ಲೋಲುಪತೆ, ವಿಷಯ ವಸ್ತುವಿನ ಕಡೆಗೆ ಅವನಿಗೆ ಯಾವಾಗ ಆ ವಿಷಯ ವಸ್ತುಗಳ ಸಂಪರ್ಕಕ್ಕೆ ಅವನು ಬಂದರೂ ಕೂಡ ಅದರಿಂದ ಅವನು ವಿಚಲಿತನಾಗೋದಿಲ್ಲ, ತನ್ನ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಡ್ತಾನೆ. ಏನಕ್ಕೆ ಅವನಿಗೆ ಆ ಒಂದು ನಿಯಂತ್ರಣ ಹೇಗೆ ಬಂತು ಅನ್ನೋದಕ್ಕೆ ಇಲ್ಲಿ ಒಂದು ರಹಸ್ಯನ ಭಗವಂತ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ಭಗವಂತನ ಒಂದು ಸೇವೆಯಲ್ಲಿ ಆ ಒಂದು ಇಂದ್ರಿಯಗಳನ್ನ ತೊಡಗಿಸೋದ್ರ ಮುಖಾಂತರ ಏನಾಗುತ್ತೆ, ಉನ್ನತವಾದಂತಹ ರುಚಿಯ ಆಹಾರದ ಅನುಭವ ಎಲ್ಲ ಇಂದ್ರಿಯಗಳಿಗಾಗಿದೆ. ಅವಾಗ ಏನ್ ಮಾಡ್ತಾನೆ, ಕೆಳಮಟ್ಟದ ಒಂದು ಆಕರ್ಷಣೆಗಳಿಂದ ಅವನು ಮುಕ್ತನಾಗೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಒಂದು ಶ್ಲೋಕ ಇದೆ, ಶ್ರೀಮದ್ ಭಾಗವತಮಲ್ಲಿ 11ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ವರ್ಣನೆ. ನಿಮಿ ಮಹಾರಾಜ ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆಗೆ ನವಯೋಗೇಂದ್ರ ಅಂತ ಹೇಳ್ತಾರೆ, 9 ಜನ ಸನ್ಯಾಸಿಗಳು. ಅವರು ಉತ್ತರ ಹೇಳ್ತಾರೆ. ಏನಂತಾರೆ, ಶುತ್ರುತ್ರಿಕಾಲ ಗುಣಮಾರುತ ಜೈವ ಶೈಷ್ಣಾನ್ ಅಸ್ಮಾನ್ ಪಾರ ಜಲಧೀನ ತಿತೀರ್ಯ ಕೇಚಿ ಕ್ರೋಧಸ್ಯ ಯಾಂತಿ ವಿಫಲಸ್ಯ ವಶಂ ಪದೇಗೋ ಮಜ್ಜಂತಿ ದುಶ್ಚರ್ಯ ತಪಶ್ಚ ವೃತೋ ನೃಜಂತಿ. ಅಂದ್ರೆ ಬೇಕಾದಷ್ಟು ಜನ ಏನ್ ಮಾಡ್ತಾರೆ, ಕಠಿಣವಾದಂತ ತಪಸ್ಸನ್ನ ಮಾಡಿ ಮತ್ತೆ ತಮ್ಮ ನಿಯಂತ್ರಣದ ಮುಖದ ಆತ್ಮ ಸಂಯಮದ ಮುಖಾಂತರ, ಕ್ಷುತ್ ಅಂತಂದ್ರೆ ಏನಿದೆ, ಅದು ಬಾಯಾರಿಕೆ ಇದೆ. ತುಟ್ ಅಂತಂದ್ರೆ ಹಸು ಇದೆ. ಮತ್ತೆ ಮಾರುತ, ಬಿಸಿ, ಚಳಿ, ಗಾಳಿ. ಮತ್ತೆ ಜಿಹ್ವಾ ಅಂತಂದ್ರೆ ನಾಲಿಗೆ. ಮತ್ತೆ ಶೈಷ್ಣಾನ್ ಅಂತಂದ್ರೆ ಜನನೇಂದ್ರಿಯಗಳನ್ನೆಲ್ಲ ಏನ್ ಮಾಡ್ಬೋದು, ಅವರು ತಮ್ಮ ನಿಯಂತ್ರಣದಲ್ಲಿ ಇಡಬಹುದು. ತಪಸ್ಸಿನ ಮುಖಾಂತರ ಈ ಭೌತಿಕ ಪ್ರೇರಣೆ, ಪ್ರಲೋಭನೆಗಳ ಸಾಗರನ ಅವ್ರ ಏನ್ ಮಾಡ್ಬೋದು, ದಾಟಬಹುದು. ಆದ್ರೆ ಸಮಸ್ಯೆ ಏನಿರುತ್ತೆ, ಈ ದೊಡ್ಡ ತಪಸ್ಸು ಮಾಡಿದ್ದಾರೆ, ಆದ್ರೆ ಭಗವಂತನ ಭಕ್ತಿಯ ಆಶ್ರಯನ ಅವರು ಪಡೆದೇನೆ ಇರುವಂತ ಕಾರಣಕ್ಕೆ ದೊಡ್ಡ ಸಾಗರನ ದಾಟ್ತಾರೆ. ಆದ್ರೆ ವತ್ಸ ಪದ ಏನಿದೆ, ಅಸ್ಮಾನ ಪಾರ ಜಲದಿನ್ ಅತಿತೀರ್ಯಕ್ಕೆ ಏನಿದೆ, ವಶಂ ಪದೇ ಗೋ ಅಂತಂದ್ರೆ ಗೋಪದ ಅಂತಂದ್ರೆ ಒಂದು ಹಸುವಿನ ಹೆಜ್ಜೆ ಗುರುತಿರುವಂತಹ ಒಂದು ಗುಂಡಿಯಲ್ಲಿ ಅವ್ರೇನ್ ಮಾಡ್ತಾರೆ, ಮುಳುಗಿ ಅವ್ರದ್ದು ಮಾಡಿರುವಂತ ಕಠಿಣ ತಪಸ್ಸನ್ನ ಅವರು ಕಳ್ಕೊಳ್ತಾರೆ. ಆ ಗುಂಡಿ ಬೇರೆ ಇನ್ಯಾವುದೂ ಇಲ್ಲ, ಕ್ರೋಧ. ಅಂದ್ರೆ ಇದಕ್ಕೆ ಉದಾಹರಣೆ ಯಾರಿಗಾರ ನೆನ್ಪಿದ್ಯಾ? ದೊಡ್ಡ ತಪಸ್ಸನ್ನ ಮಾಡಿ ಎಲ್ಲಾನು ಕೂಡ ಅವರು ನಿಯಂತ್ರಣದಲ್ಲಿ ಇಟ್ಟಿದ್ರು, ಆದ್ರೆ ಕ್ರೋಧದ ಮುಖಾಂತರ ಅವರು ತಮ್ಮ ಎಲ್ಲ ಕಠಿಣ ತಪಸ್ಸುಗಳನ್ನ ಫಲನ ಕಳ್ಕೊಂಡ್ರು, ನಿಯಂತ್ರಣನ ಕಳ್ಕೊಂಡ್ರು. ದುರ್ವಾಸ ಮುನಿ. ಹಾ, ಎಕ್ಸಾಕ್ಟ್ ದುರ್ವಾಸ ಮುನಿ. ಇದನ್ನ ಪ್ರಭುಪಾದರು ಮುಂದಿನ ಶ್ಲೋಕ 61ನೇ ಶ್ಲೋಕದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಒಂದು ಶ್ಲೋಕದಲ್ಲಿ ವರ್ಣನೆ ಏನಿದೆ, ಈ ಒಂದು ಏನು ಜಿಹ್ವ, ನಾಲಿಗೆ ಆಗ್ಲಿ ಅಥವಾ ಬಾಯಾರಿಕೆ, ದಾಹ, ಇದನ್ನೆಲ್ಲ ನಿಯಂತ್ರಣ ಮಾಡೋದು
ತುಂಬಾ ಕಷ್ಟ ಸಾಮಾನ್ಯವಾಗಿ. ಆದ್ರೆ ಅದನ್ನ ನಿಯಂತ್ರಣದಲ್ಲಿ ಹಿಡಿದವರು ಕೂಡ ಯಾರ ಹೃದಯದಲ್ಲಿ ಭಗವಂತನ ಶುದ್ಧ ಭಕ್ತಿ ಇಲ್ಲ ಅಂತವ್ರು ಎಷ್ಟೇ ನಿಗ್ರಹ ಇದ್ರೂ ಕೂಡ ಒಂದಲ್ಲ ಒಂದು ಸಲ ಏನಾಗುತ್ತೆ, ಅವ್ರ ಯಾವ್ದಾದ್ರು ಒಂದ್ ಇಚ್ಛೆ ಪೂರ್ತಿ ಆಗ್ಲಿಲ್ಲ ಅಂತಂದ್ರೆ ಅದು ಕ್ರೋಧವಾಗಿ ಬರುತ್ತೆ. ಅದಕ್ಕೆ ದೊಡ್ಡ ಸಾಗರನ, ಈ ಎಲ್ಲಾ ಇಂದ್ರಿಯ ಭೋಗದ ಸಾಗರನ ದಾಟದ್ರೂ ಕೂಡ ಅವ್ರ ಏನ್ ಮಾಡಿದ್ದಾರೆ, ಕ್ರೋಧದ ಒಂದು ಒಂದು ಹಸುವಿನ ಹೆಜ್ಜೆಯ ಗುರುತಿನ ಗುಂಡಿಲಿ ಮುಳುಗಿ ಅವ್ರೇನಾಗ್ತಾರೆ, ಪತನನ ಹೊಂದುತ್ತಾರೆ ಅಂತ ಇಲ್ಲಿ ವರ್ಣನೆ. ಅದಕ್ಕೆ ನಿಜವಾದಂತಹ ಸುರಕ್ಷತೆ ಅಂತ ಏನಿದೆ, ಅದು ಭಗವಂತನ ಮೇಲೆ ಆಕರ್ಷಣೆ, ಭಗವಂತನ ಭಕ್ತಿ ಅಥವಾ ಹರಿನಾಮ ಕೀರ್ತನೆ ಪ್ರತಿಯಾಗಿ ನಮ್ಗೆ ಎಲ್ಲಿವರೆಗೆ ಆಕರ್ಷಣೆ ಬರಲ್ಲ, ಎಲ್ಲಿವರೆಗೆ ಮೇಲ್ಮಟ್ಟದ ಒಂದು ರುಚಿ ಅನುಭವ ನಮ್ಗೆ ಇಂದ್ರಿಯಗಳಿಗೆ ನಾವು ಕೊಡೋದಕ್ಕಾಗೋದಿಲ್ಲ, ಇಂದ್ರಿಯಗಳ ಮುಖಾಂತರ ಮನಸ್ಸಿಗೆ ಕೊಡೋದಿಲ್ಲ, ಅಲ್ಲಿವರೆಗೆ ನಾವು ಈ ಭೌತಿಕ ಜಗತ್ತಿನ ದಾಟಿದೀವಿ ಅಂತ ನಾವು ತಿಳ್ಕೋಬಹುದು. ಆದ್ರೆ ಯಾವುದೋ ಒಂದು ಪ್ರಲೋಭನೆ, ತುಂಬಾ ಅತಿ ಚಿಕ್ಕದಾದಂತಹ ಪ್ರಲೋಭನೆ. ಚೌಬರಿ ಮುನಿ ಎಷ್ಟೊಂದು ವರ್ಷಗಳು, ಎಷ್ಟೊಂದು ಶತಶತಮಾನಗಳ ಕಾಲ ನೀರಿನ ಕೆಳಗಡೆ ಕುತ್ಕೊಂಡು ಅವ್ರೇನ್ ಮಾಡ್ತಾ ಇದ್ರು, ತಪಸ್ಸು ಧ್ಯಾನ ಮಾಡ್ತಾ ಇದ್ರು. ಆದ್ರೆ ಚಿಕ್ಕದು 2 ಮೀನುಗಳು ಬಂದು ಸಂಗ ಮಾಡ್ತಾ ಇದ್ವು. ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಕಾಮಭಾವನೆ ಉತ್ಪತ್ತಿಯಾಗಿ ಸೀದಾ ಮಾತಂಗ ಋಷಿಗಳು ಅಲ್ಲ, ಮಾಂದಾತ ರಾಜನ ಹತ್ರ ಹೋಗಿ, ಮಾಂದಾತ ರಾಜಂದು 50 ಜನ ರಾಜಕುಮಾರಿಯರನ್ನ ಮದ್ವೆ ಆಗ್ಬೇಕಾಗುತ್ತೆ. ಅಂದ್ರೆ ಎಲ್ಲಿವರೆಗೆ ಸಂಪೂರ್ಣವಾಗಿ ಭಗವಂತನಲ್ಲಿ ಆಶ್ರಯ ನಾವು ತಗೊಳ್ಳೋದಿಲ್ಲ, ಅಲ್ಲಿವರೆಗೆ ಈ ಒಂದು ಭೌತಿಕವಾದಂತಹ ಪ್ರಲೋಭನೆಗಳನ್ನ ದಾಟೋದು ತುಂಬಾ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಈ ಮುಂದಿನ 4 ಶ್ಲೋಕದಲ್ಲಿ 60, 61, 62, 63ರಲ್ಲಿ ಏನು ಎಲ್ಲಿವರೆಗೆ ಈ ಭಗವಂತನಿಗೆ ಸಂಬಂಧಪಟ್ಟಂತಹ ಒಂದು ರುಚಿ, ಉನ್ನತವಾದಂತಹ ರುಚಿನ ಬೆಳೆಸ್ಕೊಡ್ಲಿಲ್ಲ ಅಂತಂದ್ರೆ ಹೇಗೆ ವಿಚಲಿತಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ವರ್ಣನೆ ಇದೆ. ಮತ್ತೆ ವಿಶೇಷವಾಗಿ ಎಂತ ದೊಡ್ಡ ಜ್ಞಾನಿ ಆಗಿದ್ರು ಕೂಡ, ವಿವೇಕ ಇದ್ರೂ ಕೂಡ ಅಂತವರು ಕೂಡ ಏನಾಗ್ತಾರೆ, ಈ ಇಂದ್ರಿಯಗಳು ಎಷ್ಟು ಪ್ರಬಲವಾಗಿದೆ, ಎಷ್ಟು ಉದ್ರೇಕಕಾರಿಯಾಗಿದೆ ಅಂತಂದ್ರೆ ಬಲವಂತವಾಗಿ ಅಂತಹ ಯಾವ್ದಾದ್ರು ಒಂದು ಇಂದ್ರಿಯದಲ್ಲಿ ಮನಸ್ಸು ನೆಟ್ರು ಕೂಡ, ಕಣ್ಣಿನ ಮುಖಾಂತರ ಆಗಿರ್ಬೋದು, ಕಿವಿಯ ಮುಖಾಂತರ ಆಗಿರ್ಬೋದು, ಮೂಗಿನ ಮುಖಾಂತರ ಯಾವ್ದಾದ್ರು ಒಂದು ಇಂದ್ರಿಯದಲ್ಲಿ ಮನಸ್ಸು ಹೋದ್ರೂ ಕೂಡ ಪೂರ್ತಿ ಏನ್ ಮಾಡುತ್ತೆ, ಪೂರ್ತಿ ಮನಸ್ಸನ್ನ ಅದು ಅಪಹರಣ ಮಾಡುತ್ತೆ ಅಂತ ಭಗವಂತ ಹೇಳ್ತಾನೆ. ಅದಾದ್ಮೇಲಿಂದ 61ನೇ ಶ್ಲೋಕ ತುಂಬಾ ಮಹತ್ವಪೂರ್ಣವಾಗಿದೆ. ಇದೊಂದು ಸೆಕ್ಷನ್ ಇದೆ, ಅದಕ್ಕೋಸ್ಕರ ನಾನು ಪೂರ್ತಿ ಮುಂದಿನ ಶ್ಲೋಕನೂ ಕೂಡ ಹೇಳ್ತಾ ಇದ್ದೀನಿ. ಈ 61ನೇ ಶ್ಲೋಕದಲ್ಲಿ ಮೊದಲನೇ ಬಾರಿಗೆ ಭಗವಂತ ಏನ್ ಮಾಡ್ತಾನೆ, ಮತ್ ಪರಹ ಅಂತಂದ್ರೆ ನನ್ನ ಭಕ್ತಿನ ಮಾಡ್ಬೇಕು ಅಂತ ಇಲ್ಲಿ ಮೊದಲನೇ ಬಾರಿಗೆ ಭಗವಂತ ಹೇಳ್ತಾನೆ. ಈ ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕು ಅಂತಂದ್ರೆ ಮನಸ್ಸನ್ನ ನನ್ನಲ್ಲಿ ತೊಡಗಿಸ್ಬೇಕು. ಯಾರು ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಟು ಮನಸ್ಸನ್ನ ನನಗೆ ತೊಡಗಿಸಿರ್ತಲ್ಲ ಅಂತವ್ರಿಗೆ ನಿಜವಾದಂತ ಸ್ಥಿರ ಬುದ್ಧಿ ಇರೋ ಒಂದು ಅಂತ ಹೇಳ್ತಾರೆ. ಇದಕ್ಕೆ ಈ ಒಂದು 61ನೇ ಶ್ಲೋಕದಲ್ಲಿ ಅಂಬರೀಷ್ ಮಹಾರಾಜನ ಉದಾಹರಣೆಯನ್ನು ಕೊಡ್ತಾರೆ. ಸವೈ ಮನ ಕೃಷ್ಣ ಪದಾರವಿಂದಯೋರ್ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೋರ್ ಹರೇರ್ ಮಂದಿರ ಮಾರ್ಜನಾದಿಶು ಶ್ರುತಿಂ ಚಕಾರಾಚಿತ ಸತ್ಕತೋದಯೇ. ಮನಸ್ಸನ್ನ ಭಗವಂತನ ಚರಣಕಮಲದಲ್ಲಿ ಇಡಬೇಕು. ಮತ್ತೆ ವಾಣಿ, ವಾಚಾಂಸಿ ಏನ್ ಮಾಡ್ಬೇಕು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಮಹಾಮಂತ್ರ ಮತ್ತೆ ಭಗವಂತನ ದಿವ್ಯ ಗುಣಗಳನ್ನ ವರ್ಣನೆ ಮಾಡೋದ್ರಲ್ಲಿ ತೊಡಗಿಸ್ಬೇಕು. ವಾಚಾಂಸಿ ವೈಕುಂಠ ಗುಣಾನುವರ್ಣನೆ, ಆಧ್ಯಾತ್ಮಿಕ ಜಗತ್ತಿನ ಗುಣಗಾನ, ಭಗವಂತನ ಗುಣಗಾನ ಮಾಡೋದ್ರಲ್ಲಿ ತೊಡಗಿಸ್ಬೇಕು. ಕರೋ, ಕೈಯಿಂದ ಏನ್ ಮಾಡ್ಬೇಕು, ಹರೇರ್ ಮಂದಿರ ಮಾರ್ಜನ, ಭಗವಂತನ ದೇವಾಲಯಗಳನ್ನ ಒರೆಸೋದು, ಇದರ ಭಕ್ತರ ಸೇವೆ ಮಾಡೋದು, ಅದರಲ್ಲಿ ತೊಡಬೇಕು. ಶ್ರುತಿ, ಶ್ರುತಿ ಅಂತಂದ್ರೆ ಕಿವಿಯ ಮುಖಾಂತರ ಕೇಳೋದು, ಏನ್ ಮಾಡ್ಬೇಕು, ಲೀಲೆಗಳನ್ನ ಕೇಳೋದು ತೊಡಗಿಸ್ಬೇಕು. ಅಂದ್ರೆ ಉನ್ನತವಾದಂತಹ ರುಚಿನ ಇಂದ್ರಿಯಗಳಿಗೆ ಕೊಡೋದು ಅಂತಂದ್ರೆ ಏನು, ಅದನ್ನ ಇಲ್ಲಿ ಪ್ರಭುಪಾದರು 61ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮುಕುಂದಲಿಂಗ ಲಯ ದರ್ಶನೇ ದಶೋ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮ ಗ್ರಾಣಂಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಳಸ್ಯ ರಸನಾಂತದರ್ಪಿತೆ. ಕಣ್ಣುಗಳನ್ನ ಭಗವಂತನ ದಿವ್ಯ ರೂಪಗಳ ದರ್ಶನ. ಎಲ್ಲ ಉಳಿದವರೆಲ್ಲ ಇದ್ದೀರಾ, ಎದ್ದಿದ್ದೀರಾ? ಉಳಿದವರೆಲ್ಲ ಆನ್ಲೈನಲ್ಲಿ ಇದ್ದೀರಲ್ಲ?
ಇದೆ. ಅದಾದ್ಮೇಲೆ ತದ್ವೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮ. ಸ್ಪರ್ಶ ಏನ್ ಮಾಡ್ಬೇಕು? ದೇವರನ್ನು ಭಕ್ತರ ದೇವರನ್ನು ಸ್ಪರ್ಶಿಸು. ಭಕ್ತರ ಒಂದು ಸೇವೆಯಲ್ಲಿ ಸ್ಪರ್ಶನ ಉಪಯೋಗ ಮಾಡ್ಬೇಕು. ಅದಾದ್ಮೇಲೆ ಘ್ರಾಣ. ಘ್ರಾಣ ಅಂತಂದ್ರೆ ವಾಸನೆ. ಏನ್ ಮಾಡ್ಬೇಕು? ವಾಸನೆ ಭಗವಂತನಿಗೆ ಅರ್ಪಿಸಿದ ಹೂಗಳನ್ನು ವಾಸನೆ ತಗೊಳ್ಳಿ. ಭಟ್ಕಳದಲ್ಲಿ ತುಂಬಾ ಘಮ ಘಮ ಪರಿಮಳ ಬೀರುವಂತ ಮಲ್ಲಿಗೆ ಇದೆ. ಮಲ್ಲಿಗೆ ಬಿಟ್ಟಿದ್ದು ನಮ್ಮ ಅಂಗಳದಲ್ಲಿ ಅಂದ ತಕ್ಷಣ ಏನ್ ಮಾಡ್ಬೇಕು? ಎಷ್ಟು ಘಮ ಘಮ ಇದೆ ಅಂತ ಹೋಗಿ ಆಸ್ವಾದನೆ ಮಾಡ್ಬೇಕು. ಅಲ್ಲ, ಭಗವಂತನಿಗೆ ಸ್ವೀಕಾರ ಮಾಡಿದ್ದು. ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಆಮೇಲೆ ಬೇಕಂದ್ರೆ ಒಂದಿನ 24 ಗಂಟೆ ಪೂರ್ತಿ ವಾಸನೆ ತೊಂದ್ರೆ ಇಲ್ಲ. ನಾಲ್ಗೆ ಮುಖಾಂತರ ಪ್ರಸಾದ ಪ್ರಸಾದ ಅದನ್ನ ಸ್ವೀಕಾರ ಮಾಡ್ಬೇಕು. ಅದಾದ್ಮೇಲೆ ಪಾದೋ ಹರೆ ಕ್ಷೇತ್ರ ಪದಾನುಸರ್ಪಣೆ ಶಿರೋರ್ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸಿಯೇನ ತು ಕಾಮ ಕಾಮೇಯ ಯಥೋತ್ತಮ ಶ್ಲೋಕ ಜನಾಶ್ರಯಾರತಿ. ಈ ಉತ್ತಮ ಶ್ಲೋಕ ಭಗವಂತ ಶ್ರೀಕೃಷ್ಣನ ಆಶ್ರಯ ಪಡಬೇಕು ಮತ್ತೆ ಅವನಲ್ಲಿ ರತಿ ಉತ್ಪತ್ತಿ ಆಗ್ಬೇಕು ಅಂತಂದ್ರೆ ಈ ಮೇಲೆ ಹೇಳಿದಂತ ಎಲ್ಲಾ ಕಾರ್ಯಗಳನ್ನ ಮಾಡ್ಬೇಕು. ಕಾಲ್ ಮುಖಾಂತರ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು. ಭಗವಂತನಿಗೆ ನಮಸ್ಕಾರ ಮಾಡೋದ್ರಿಂದ ಶಿರಸ್ಸಿನ ಒಂದು ಉಪಯೋಗ ಇದೆ. ಹಾಗೆ ಎಲ್ಲ ಬೈಕ್ಗಳನ್ನ ಭಗವಂತನ ಕಾರ್ಯ ಮಾಡೋದ್ರಲ್ಲಿ ತೊಡಗಿಸೋದ್ರಿಂದ ಏನಾಗುತ್ತೆ? ಈ ಒಂದು ಇಂದ್ರಿಯಗಳು ಶುದ್ಧ ಆಗುತ್ತೆ. ಮತ್ತೆ ಶುದ್ಧ ಆದ್ಮೇಲೆ ಈ ಒಂದು ಎಷ್ಟೇ ಪ್ರಲೋಭನೆ ಬಂದರೂ ಕೂಡ ಅದರಿಂದ ಆಕರ್ಷಿತ ಆಗೋದಿಲ್ಲ. ಶಿಲ ಪ್ರಭುಪಾದರು ಬರೀತಾರೆ, ಹೇಳ್ತಾರೆ, ದೊಡ್ಡ ದೊಡ್ಡ ದೇವಿ ದೇವತೆಗಳು ಕೂಡ ಅದು ಲೀಲೆಗೋಸ್ಕರ ಇರ್ಬೋದು. ದೊಡ್ಡ ಬ್ರಹ್ಮಾಜಿ ಆಗಿರ್ಲಿ ಅಥವಾ ಶಿವ ಅದನ್ನು ಕೂಡ ಏನ್ ಮಾಡಿದ್ರು ಅವರು ಭೋಗದ ವಸ್ತು ಬಂದು ಅಂತ ತಕ್ಷಣ ಆ ಪ್ರಚೋದನೆ ಬಂತು ಅಂತ ಅದರಿಂದ ಅದರಿಂದ ಉತ್ತೇಜಿತರಾದ. ಆದರೆ ಅದೇ ಒಂದು ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಇರಬೇಕು ಅಂತಂದ್ರೆ ಖುದ್ದಾಗಿ ಮಾಯಾದೇವಿನೇ ಒಂದು ಸುಂದರವಾದಂತ ರೂಪ ತಗೊಂಬಂದು ಶ್ರೀ ಹರಿದಾಸ್ ಠಾಕೂರ್ ಮುಂದೆ ನಿಂತ್ಕೊಂಡ್ರು ಕೂಡ ಅವರು ಭಗವಂತನ ನಾಮಸ್ಮರಣೆಯಲ್ಲಿ ಅವ್ರು ಎಷ್ಟು ತಲ್ಲೀನರಾಗಿದ್ರು ಅಂತಂದ್ರೆ ಅವ್ರಿಗೆ ಯಾವುದೇ ಆದಂತ ಆಕರ್ಷಣೆ ಆಗ್ಲಿಲ್ಲ. ಉಲ್ಟಾ ಏನಾಯ್ತು? 3 ದಿನ ಆ ಶ್ರೀಲ ಹರಿದಾಸ್ ಠಾಕೂರ್ದು ಸಂಘ ಸಿಕ್ಕದಿಂದ ವೈಶ್ಯಲ್ಲಿ ಮನ ಪರಿವರ್ತನೆ ಆಗಿ ಅವಳು ಭಕ್ತಳ. ಇದು ಭಕ್ತಿಯ ಒಂದು ವಿಶೇಷ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರಿ ಹರೇ ಕೃಷ್ಣ. ನಾವು ಚರ್ಚೆ ಮಾಡಿದ್ದು ಸಮಯ ಆಯ್ತು. ನಾನು ನೋಡ್ಲಿಲ್ಲ, ಈಗ ನೋಡಿದೆ. ನಾವು ಚರ್ಚೆ ಮಾಡಿದಂತ ವಿಷಯದಲ್ಲಿ ನಿಮ್ಗೇನಾದ್ರು ಸಂದೇಹ, ಟೀಕೆ, ಟಿಪ್ಪಣಿ ಏನಾದ್ರು ಇದ್ರದಾಗಿತ್ತು ಹೇಳಿ. ನನಗಾದ್ರು ಪ್ರಶ್ನೆ ಇದೆಯಾ? ಅರ್ಥ ಆಯ್ತಾ? ಇಲ್ಲ, ವಿಷಯಗಳು ತುಂಬಾ ಇರ್ಲಿಲ್ಲ, ಸ್ವಲ್ಪನೇ ಇತ್ತು. ಅದನ್ನ ನಾನು ಸ್ವಲ್ಪ ತಿಳಿಲಿ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಬೇರೆ ಬೇರೆ ಶ್ಲೋಕಗಳನ್ನ ತೋರಿಸ್ತಾ ನಿಮ್ಗೆ ಹೇಳಿದೆ. ಅಂದ್ರೆ ಪ್ರಭುಪಾದರು ಏನ್ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತ ವಿಷಯನ ನಾನು ಬೇರೆ ಬೇರೆ ಶ್ಲೋಕಗಳ ಮುಖಾಂತರ ತಿಳಿಸಿದ್ದೀನಿ. ಪ್ರಶ್ನೆ ಇದೆ ಯಾರಿಗಾದ್ರು? ಓಕೆ, ನಿಮ್ಗೇನು ಪ್ರಶ್ನೆ ಇಲ್ಲ ಅಂದ್ರೆ ನಾನ್ ಪ್ರಶ್ನೆ ಕೇಳಲ್ಲ. ಹೇಳು. ಓಕೆ, ಯಾವ ವಿಷಯ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಯಾವ್ದಾದ್ರು 3 ವಿಷಯ, 3 ವಿಷಯ. ಒಬ್ಬೊಬ್ರು ಒಂದೊಂದು ಹೇಳ್ಬೇಕು. ಎಷ್ಟು ಜನ ಇದ್ರೆ? 21 ಜನ. ಓಕೆ, 21 ಪಾಯಿಂಟ್. ಅಟ್ಲೀಸ್ಟ್ 3 ಆದ್ರೂ ಹೇಳಿ ಸಾಕು. ಹರೇ ಕೃಷ್ಣ ಪ್ರಭು. ಹರೇ ನಾವು ಕೃಷ್ಣ. ಯಾವಾಗ್ಲೂ ಕೃಷ್ಣ ಪ್ರಜ್ಞೆ ಇರ್ಬೇಕು ಅಂತ ಎಷ್ಟಾಯ್ತು. ಕೃಷ್ಣ ಬೇರೆ ಪ್ರಜ್ಞೆ ಇರ್ಬೇಕು. ಈ ವಿಷಯ ಹೊಸದಾಗಿ ತಿಳಿತೆ ನಿಮ್ಗೆ? ಅಲ್ಲ ಪ್ರಭುಜಿ, ಅಂದ್ರೆ ನಮ್ ಬುದ್ಧಿ ಸ್ಥಿರವಾಗಿ ಇರ್ಬೇಕು. ಮತ್ತೆ ಬೇಡವಾದ ಇದು ಇಂದ್ರಿಯಭೋಗಿ ನಾವ್ ಇರಬಾರ್ದು ಅಂತ. ಫಲಪಕ್ಷಿ ಯಾವುದು? ಫಲದ ಅಪೇಕ್ಷೆ ಪಡಬಾರ್ದು, ಆದ್ರೆ ಭೋಗದಲ್ಲಿ ತೊಡಗಿರುವುದ? ಇಲ್ಲ, ಭೋಗಕ್ನ ತೊಡಗಬಾರ್ದು. ಅಪೇಕ್ಷೆನೂ ಇರಬಾರ್ದು, ಮತ್ತೆ ಅದ್ರಲ್ಲಿ ತೊಡಗಲೂಬಾರ್ದು. ಏನ್ ಸಮಸ್ಯೆ ಆಗುತ್ತೆ ಭೋಗದಲ್ಲಿ ತೊಡಗೋದ್ರಿಂದ? ಅಂದ್ರೆ ಅದ್ ನಾವು ಯಾವಾಗ್ಲೂ ಬೇರೆಯವ್ರಿಗೆ ಅವಕಾಶ ಕೊಡಿ ಮಾತಾಡಿ. ಬೇರೆಯವ್ರು ಹೇಳಿ, ಉಳಿದು. ಧನ್ಯವಾದ ಮಾತಾಡಿ. ಹರೇ ಕೃಷ್ಣ ಪ್ರಭು.
ಹರೇ ಕೃಷ್ಣ. ಈಗ ನಮ್ಗೆ ನಾವು ಸಹಜವಾಗಿ ಎಲ್ಲರಿಗೂ ಭೋಗಿಸ್ಬೇಕು ಅನ್ನೋಂತ ಆಸೆ ಇದ್ದೇ ಇರುತ್ತೆ. ಯಾಕಂದ್ರೆ ನಾವೀಗ ಸಾಧನಾ ಮಾರ್ಗದಲ್ಲಿ ಇದ್ದೇವೆ. ನಮ್ಗೆ ಎಕ್ದಮ್ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಮಟ್ಟಿಗೆಲ್ಲಾದ್ರೂ ಮನಸ್ಸು ಚಂಚಲ ಆಗತ್ತೆ. ಬಟ್ ಭಗವಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾನೆ, ವೈರಾಗ್ಯ ಮತ್ತು ಅಭ್ಯಾಸ. ಅಭ್ಯಾಸ ಮತ್ತೆ ನಮ್ ವೈರಾಗ್ಯ ಅಂದ್ರೆ ಕ್ರಮೇಣವಾಗಿ ವೈರಾಗ್ಯ ನಮ್ಗೆ ಬರ್ತಾ ಬರ್ತಾ ಹೋದ್ರೆ ಒಂದಲ್ಲ ಒಂದ್ ದಿವ್ಸ ನಾವು ಭಗವಂತ ಹೇಳ್ದಂಗೆ ನಮಗೂ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಕೊಳ್ಳುವಂತ ಶಕ್ತಿ ಬರ್ತದೆ ಅನ್ನುವಂತ ಇದು ನಂಗೆ ಪಾಯಿಂಟ್ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾವು ಅಷ್ಟು ಆಮೆಯಂಗ ಮಾಡ್ಕೊಳಿಕ್ ಸಾಧ್ಯ ಇಲ್ಲ, ನಮಗೂ ಮನ್ಸ್ ಚಂಚಲ ಆಗತ್ತೆ. ಆದ್ರೂ ನಾವು ಏನ್ ಮಾಡ್ತೇವೆ, ಗುರುಗಳ ಆದೇಶದ ಪ್ರಕಾರ ಶಾಸ್ತ್ರಗಳ ಪ್ರಕಾರ ಹೇಳಿದ್ದಾರೆ, ನಾವು ಮಾಡ್ಬೇಕು ಅಂತ ಕಂಡೀಷನ್ ಆಗಿ ಅದನ್ನ ಏನ್ ಮಾಡ್ತೇವೆ, ಅದು ಇಟ್ಕೊಂಡು ಮಾಡ್ತಾ ಇರ್ತೇವೆ. ಸಹಜವಾಗಿ ಸ್ವಾಭಾವಿಕವಾಗಿ ನಮ್ಮಲ್ಲಿ ಬರಲ್ಲ. ಬಟ್ ಒಂದು ಗೊತ್ತಿರುತ್ತೆ, ಅಭ್ಯಾಸ ನಮ್ಗೊಂದು ಏನಾಗತ್ತೆ, ನಾವು ಅಭ್ಯಾಸ ಮಾಡಿದ್ರೆ ಈಗ ತಪ್ಪು ಮಾಡಿದ್ರು ನೆಕ್ಸ್ಟ್ ಟೈಮ್ ಮತ್ತೆ ತಪ್ಪು ಮಾಡಬಾರ್ದು. ಈಗ ನಾವು ಅಭ್ಯಾಸ ಮಾಡ್ತಾ 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 ಹೋದ ಹಾಗೆ ಒಂದಲ್ಲ ಒಂದ್ ದಿವ್ಸ ನಮಗೂ ಸಿಗತ್ತೆ ಇದೊಂದು ಅಂತ ಒಂದು ಭರವಸೆ ಇರುತ್ತೆ ಅಷ್ಟೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಸಮಸ್ಯೆ ಏನು ಅಂತಂದ್ರೆ ಇಂದ್ರಿಯ ಭೋಗದಲ್ಲಿ ಸಮಸ್ಯೆ ಇಲ್ಲ. ಆ ಇಂದ್ರಿಯ ಭೋಗ ಆದ್ಮೇಲೆ ಆ ಒಂದು ವಸ್ತುವಿನ ಕಡೆಗೆ ಆಕರ್ಷಣೆ ಏನು ಉತ್ಪತ್ತಿ ಆಗುತ್ತೆ, ಆಸಕ್ತಿ ಉತ್ಪತ್ತಿ ಆಗುತ್ತೆ, ಅದು ಸಮಸ್ಯೆ. ನಾವು ಎಷ್ಟೇ ಪ್ರಯತ್ನ ಮಾಡಿ ನಿಗ್ರಹದಲ್ಲಿ ಇಡ್ತೀವಿ ಅಂತಂದ್ರೂ ಕೂಡ ನಮ್ಮ ಪ್ರಯತ್ನದಿಂದ ನಮ್ಮ ಇಂದ್ರಿಯನ ನಿಯಂತ್ರಣದಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಋಷಿಕ ಎಲ್ಲ ಯಾರಿಗೆ ಸಂಬಂಧಪಟ್ಟಿದ್ದು? ಇಂದ್ರಿಯಗಳೆಲ್ಲ ಸಂಬಂಧಪಟ್ಟಿದ್ದು ಯಾರಿಗೆ? ಭಗವಂತನ ಋಷಿಕೇಶ. ಋಷಿಕೇಶ, ಅದಕ್ಕೆ ನಿಯಂತ್ರಣದಲ್ಲಿ ಇಡೋದಕ್ಕೆ ಸಾಧ್ಯ ಯಾರಿಂದ ಆಗುತ್ತೆ? ಭಗವಂತನ ಋಷಿಕನಿಂದನೇ ಸಾಧ್ಯ ಆಗುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ನನ್ನ ಇಂದ್ರಿಯನ ನಾನು ನಿಯಂತ್ರಣದಲ್ಲಿ ಇಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಭಗವಂತ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಇಂದ್ರಿಯ ಅನ್ನೋ ಒಂದು ಅಶ್ವ ಏನ್ ಕುದುರೆನ ನಿನ್ನ ಚರಣಕಮಲ ಅನ್ನೋ ಒಂದು ಗೂಟಕ್ಕೆ ತಂದು ಕಟ್ತಾ ಇದ್ದೀನಿ. ಗೂಟ ಕಟ್ಟಿದ್ರೆ ಏನ್ ಮಾಡ್ಬೋದು? ನಿಯಂತ್ರಣದಲ್ಲಿ ಇಡಬಹುದನ್ನ. ಹಾಗೆ ನಾವು ಎಳಿತೀವಿ ಅಂತಂದು ಕುದುರೆ ಹಿಡಿಯಕ್ ಎಳೆಯಕ್ಕಾಗತ್ತಾ? ಅದಕ್ಕೆ ಸೀದಾ ಒಂದು ಗೂಟಕ್ಕೆ ತಗೊಂಡೋಗಿ ಕಟ್ಟಿದ್ರೆ ಏನಿಲ್ಲ, ಅಲ್ಲೇ ಇರುತ್ತೆ. ಭಗವಂತನ ಚರಣ ಕಮಲ ಅನ್ನೋದೇನಿದೆ ಒಂದು ಗೂಟ ಇದ್ದಾಗ. ಅದಕ್ಕೆ ನಮ್ಮ ಇಂದ್ರಿಯಗಳನ್ನ ವಿಶೇಷವಾಗಿ ಎಲ್ಲಾ ಇಂದ್ರಿಯಗಳ ಮಾಲೀಕ ಯಾರು? ಕೃಷ್ಣ, ಮನಸ್ಸು. ಋಷಿಕೇಶ. ಮನಸ್ಸು ಏನಿದೆಯಲ್ಲ ಅದನ್ನ ಭಗವಂತನಲ್ಲಿ ತೊಡಗಿಸಿದ್ರೆ, ಋಷಿಕೇಶನಲ್ಲಿ ತೊಡಗಿಸಿದ್ರೆ ಮಿಕ್ಕಿದೆಲ್ಲ ಇಂದ್ರಿಯಗಳು ಬಂತು. ಮತ್ತೆ ಇನ್ಯಾರಿಗಾರು ಏನಾದ್ರು ತಿಳಿತಾ? ಹರೇ ಕೃಷ್ಣ ಪ್ರಭುಜಿ, ನೀವು ಹೇಳಿರಲ್ಲ ಈಗ ಭವಸಾಗ ಪಾರ್ ಮಾಡೋಕ್ ಸ್ವಲ್ಪ ಸುಲಭ. ನಾವು ಎಷ್ಟು ನಿಯಂತ್ರಣ ಮಾಡಿ ನಾವು ತುಂಬಾ ಕಂಟ್ರೋಲ್ ಕಟ್ಟುನಿಟ್ಟ ಎಲ್ಲ ಪಾಲನೆ ಮಾಡಿ ನಾವೆಲ್ಲ ಹಿಂಗೆಲ್ಲ ಮಾಡ್ತೇವೆ. ಆದ್ರೂ ಡ್ಯೂ ಟು ಸಮ್ ಬ್ಯಾಡ್ ಲಕ್ ಅವ್ರು ಸ್ವಲ್ಪ ಇದರಿಂದ ನಮ್ ಒಂದು ತಪ್ಪಿಂದ ಅದು ಸ್ವಲ್ಪ ಆ ಕ್ರೋಧ ಬಂದ್ರೆ ನಾ ಆ ಸಣ್ಣ ಇದ್ರ ಒಳಗೆ ಮುಳುಗಿ ಹೋಗತ್ತೆ. ಅಂದ್ರೆ ಕ್ರೋಧ ಅಂದ್ರೆ ತುಂಬಾ ಸ್ಟ್ರಾಂಗ್ ಇತ್ತು ಈಗಿನ ಜನದಾಗ. ಅದೇ ಕೆಲ್ಸದ ಒತ್ತಡ, ಅದು ಕ್ರೋಧ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಅದು ಎಲ್ಲ ಕೆಲಸ ಮಾಡಿರೋ ಒಂದು ಕ್ರೋಧದಿಂದ ನಾವು ಎಲ್ಲ ಹಾಳು ಮಾಡ್ತಾ ದುರ್ವಾಸ ಅದೀಗ ಎಲ್ಲರಿಗೂ ಆಕ್ಚುಲಿ 95% ಎಲ್ಲ ಈಗ ಭಕ್ತರಲ್ಲಿ ನಾನ್ ಡಿವೋಟೀಸ್ ಇಲ್ಲಿ ಎಲ್ಲರಿಗೂ ಆ ಕ್ರೋಧ ಒಂದ್ ದೊಡ್ಡ ಇದಿತ್ತು. ಅದು ಒಂದ್ ನಂಗೆ ಸ್ವಲ್ಪ ಮನ್ಸಿಗೆ ಅಂದ್ರೆ ಕ್ರೋಧದಿಂದ ನಾವೆಲ್ಲ ಒಳ್ಳೆ ಕೆಲಸ ಮಾಡಿ ಅದು ಒಂದ್ ಸಣ್ಣ ತಪ್ಪಿಂದ ಸುಮಾರೆಲ್ಲ ನಾವು ಅಡ್ವರ್ಟ್ ಮಾಡ್ತಿತ್ತ. ನಾವು ಕೃಷ್ಣನ್ ಈಗ ಮರ್ಸಿ ಕೇಳ್ಬೇಕು, ಆ ಕ್ರೋಧ ಕಂಟ್ರೋಲ್ ಮಾಡೋಕ್ ಅದೇ ಒಂದ್ ದೊಡ್ಡ ಸಮಸ್ಯೆ. ಅಂದ್ರೆ ನಾವ್ ಎಷ್ಟು ಇದ್ ಮಾಡ್ರು ಒಂದ್ ಸ್ವಲ್ಪ ಫ್ರಸ್ಟ್ರೇಷನ್ ಆಗ ಏಜ್ ವೈಸ್ ನಮ್ ಕ್ರೋಧ ಬರತ್ತಲ್ಲ ಪ್ರಭುಜಿ, ಅದ್ ಕಂಟ್ರೋಲ್ ಮಾಡೋಕ್ ಸ್ವಲ್ಪ. ಹರೇ ಕೃಷ್ಣ. ಈ ಕ್ರೋಧ ಅನ್ನೋದು ಹೇಗೆ ಬರುತ್ತೆ ಅನ್ನೋದು ಮುಂದಿನ ಶ್ಲೋಕದಲ್ಲಿ 62 ಮತ್ತೆ 63ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಇದು ಯಾವ ರೀತಿ ಇದು ಒಂದು ಪ್ರಕ್ರಿಯೆ ಇದೆಯಲ್ಲ, ಈ ಭೌತಿಕ ಜಗತ್ತಿನಲ್ಲಿ ನಾವು ಉಳಿಯೋದಕ್ಕೆ ಕಾರಣ ಏನು, ಈ ಭೌತಿಕ ಜಗತ್ತಿನಲ್ಲಿ ಪತನ ಹೊಂದಕ್ಕೆ ಏನ್ ಕಾರಣ, ಪ್ರಾರಂಭ ಹೇಗಾಗುತ್ತೆ ಅನ್ನೋದನ್ನು ಕೂಡ ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಮುಂದಿನ ವಾರದಲ್ಲಿ ಬರುತ್ತೆ. ಈ ವಾರದಲ್ಲೇ ನಾನು ಅದನ್ನ ಕವರ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ತುಂಬಾ ಜಲ್ದಿ ಆಗುತ್ತೆ. ಅರ್ಥ ಆಗದೇನೆ ಸುಮ್ನೆ ಶ್ಲೋಕಗಳನ್ನ ಹೇಳ್ಕೊಂಡು ಆ ಶ್ಲೋಕ ಇಷ್ಟ ಆಯ್ತು ಅನ್ನೋದಲ್ಲ, ಎಲ್ಲರಿಗೂ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ ಅದನ್ನ ಮುಂದಿನ ವಾರ ಚರ್ಚೆ ಮಾಡೋಣ. ಕ್ರೋಧ ಕಾಮಾನುಜ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಭೌತಿಕವಾದಂತಹ ಆಸೆಗಳು ಪೂರ್ತಿ ಆಗಲ್ಲ, ಜೊತೆಗೆ ಸ್ವಲ್ಪ 100 ಕೆಲಸದಲ್ಲಿ 99 ಕೆಲಸ ನಮ್ಮ ಇಚ್ಛೆ ಪ್ರಕಾರ ಆಯ್ತು, ಆದ್ರೆ ಒಂದ್ ಇಚ್ಛೆ ನಮ್ಮ ಇಚ್ಛೆ ಪ್ರಕಾರ ಆಗ್ಲಿಲ್ಲ ಅಂದ ತಕ್ಷಣ ಏನಾಗುತ್ತೆ, 99 ರಿಸಲ್ಟ್ ಫೇಲ್ ಆಗುತ್ತೆ. ಮಾಡಿದ್ದೆಲ್ಲ ಹೊಳೆಲಿ ಹುಣಸೆ ನೀಡ್ದಂಗೆ ಅಂತಾರಲ್ಲ, ಆ ರೀತಿ ಆಗುತ್ತೆ. ಯಾವ್ದು ಪ್ರಯೋಜನಕ್ಕೆ ಬರೋದಿಲ್ಲ. ಕುಂಬಾರನಿಗೆ ವರ್ಷ ಅಂತ ಹೇಳಿ, ಆದ್ರೆ ದೊಣ್ಣೆಗೆ ಒಳ್ಳೆತನನ ಬೆಳೆಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ಬೇಕು. ಆದ್ರೆ ಅದನ್ನ ನಾಶ ಮಾಡ್ಬೇಕು ಅಂತಂದ್ರೆ ಯಾರ ಮೇಲಾದ್ರು ಒಂದ್ಸಲ ರೇಗಾಡುತ್ತೆ ಸಾಕು.
ರೇಗಾಡ ತಕ್ಷಣ ಮೊದಲನೇ ಪ್ರಶ್ನೆನೇ ಎಲ್ಲ ಕೇಳೋದಿನಂತ ಎಷ್ಟು ವರ್ಷದಿಂದ ಭಕ್ತಿ ಮಾಡ್ತೀನಿ ಅಂದ್ರೆ ಏನ್ ಕಾಣ್ತಾ ಇದೆ, ಏನ್ ಬಂತು ನಿಮ್ಗೆ? ನೀವ್ ಹೇಳಿ. ಮಾಡೋ ತಪ್ಪು ನಾವು ಬಯಸ್ಕೊಳ್ಳೋದು ಯಾರು? ನಮ್ ಇಸ್ಕಾನ್ಗೆ ಹೋಗಿದ್ದೆ. ಅದಕ್ಕೆ ನಾವು ಸ್ವಲ್ಪ ನಾವು ಹೇಳ್ಬೇಕು, ನಾವೊಂದು ಬೋರ್ಡ್ ಹಾಕೊಂಡಿರ್ಬೇಕು, ಏನಂತ ವರ್ಕ್ ಇನ್ ಪ್ರೋಗ್ರೆಸ್ ಅಂತ. ನಮ್ದು ಪೂರ್ತಿ ಕೆಲಸ ಮುಗಿದಿಲ್ಲ, ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೇಳ್ತಾರಲ್ಲ, ವೆರಿ ಇನ್ಕನ್ವೀನಿಯನ್ಸ್ ಫಾರ್ ಪರ್ಮನೆಂಟ್ ಕನ್ವೀನಿಯನ್ಸ್ ಅಂತ. ಅರ್ಧ ರೋಡ್ ರಿಪೇರಿ ಮಾಡ್ಬೇಕಾದ್ರೆ ಅರ್ಧ ರೋಡ್ ಅಲ್ಲಿ ಹೋಗ್ಬೇಕಾಗುತ್ತೆ. ಆ ರೀತಿ ನಮ್ದು ಪ್ರೋಗ್ರೆಸ್ ನಡೀತಾ ಇದೆ. ಪ್ರೋಗ್ರೆಸ್ ಆದ್ಮೇಲಿಂದ ನನ್ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳೋದು. ಸರಿ, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಾವ್ ಇಲ್ಲಿಗೆ ನಿಲ್ಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ. ಹರೇ ಹರೇ ಶ್ರೀರಾಮ ಹರೇ ರಾಮ 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 ಹರೇ. ಶ್ರೀಮದ್ ಭಗವದ್ಗೀತಾ ಯಥಾರು ಕಿ ಜಯ, ಜಯ ಕಿ ಜಯ, ಜಯ ಜಯ. ಹರಿ ಹರಿ ಬೋಲ್. ತುಂಬಾ ಧನ್ಯವಾದ.